ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಅರ್ಜುನ್. ಈ ಹಿಂದೆ ನಾನು GPSTR ನಾನ್ ಹೈದರಾಬಾದ್ ಕರ್ನಾಟಕ ಡಿಸ್ಕ್ರಿಪ್ಟಿವ್ ಮ್ಯಾಥಮೆಟಿಕ್ಸ್ ಪೇಪರ್ನಲ್ಲಿ ಪಾರ್ಟ್ 1, ಪಾರ್ಟ್ 2 ಆ್ಯಂಡ್ ಪಾರ್ಟ್ 3 ಸೊ ಈ ಮೂರು ಭಾಗಗಳನ್ನು ಡಿಸ್ಕಸ್ ಮಾಡಿದ್ದೇವೆ. ಸೊ ಇಂದಿನ ದಿನ ನಾವು ಅದರಲ್ಲಿ ಉಳಿದಿರುವಂತಹ ಕಡೆಯ ಭಾಗ ಅಂದರೆ MCQ ಪಾರ್ಟ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಏನಿದೆ, ಆ 50 ಮಾರ್ಕ್ಸ್ ಕ್ವಶನ್ ಪೇಪರಲ್ಲಿ 25 ಮಾರ್ಕ್ಸು ಮ್ಯಾಥಮೆಟಿಕ್ಸಿಂದ ಬಂದಿರುತ್ತೆ. ಸೊ ಆ ಒಂದು ಪೇಪರ್ ಒಂದು ಬಾಕಿ ಇತ್ತು, ಯಾವುದರಲ್ಲಿ GPSTR 2017ನ ಮ್ಯಾಥಮೆಟಿಕ್ಸ್ ಸೈನ್ಸ್ ಕ್ವಶನ್ ಪೇಪರಲ್ಲಿ. ಸೊ ಹಾಗಾಗಿ ಇದು ಕೊನೆಯ ಭಾಗ ಆಗಿರುತ್ತೆ. ಇದು ಭಾಗ 4 MCQ ಬೇಸ್ಡ್ ಕ್ವಶನ್ಸ್ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಅಫ್ಕೋರ್ಸ್ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ಮತ್ತು ಒಳ್ಳೆ ಸಪೋರ್ಟ್ ಕೂಡ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಎಲ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸೊ ಅದೇ ರೀತಿಯಲ್ಲಿ ತುಂಬ ಜನ ಕೇಳ್ತಾ ಇದ್ದೀರಾ, ಸರ್ ಇದೇ ರೀತಿ 2019 ಅಂದರೆ 2019 ರಿಕ್ರೂಟ್ಮೆಂಟ್ನ ಒಂದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ಅಂತ. ಸೊ ಅಫ್ಕೋರ್ಸ್ ಅದು ಕೂಡ ಪ್ಲ್ಯಾನ್ ಇದೆ. ಸೊ ಸದ್ಯದಲ್ಲೇ ಕೂಡ ಆ ಒಂದು ವೀಡಿಯೋಸ್ಗಳು ಕೂಡ ನಿಮಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಸಿಗುತ್ತೆ. ಸೊ ನೋಡಿ, ತುಂಬ ಜನ ಅಥವಾ ತುಂಬ ಜನ ಅನ್ನೋಕ್ಕಿಂತ ತುಂಬ ಕಡೆ ಈ ಒಂದು ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ಗೆ ಆನ್ಸರ್ಸನ್ನು ಪೇಯ್ಡ್ ಗ್ರೂಪ್ ಮಾಡಿಬಿಟ್ಟು ನಿಮಗೆ ತಿಳಿಸೋವಂಥ ಪ್ರಯತ್ನ ಮಾಡ್ತಿದ್ದಾರೆ. ಸೊ ಅದು ಅವರು ವೈಯಕ್ತಿಕ ಆಯಿತು, ಅದ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ, ಬೇರೆಯವ್ರ ಬಗ್ಗೆ ಮಾತಾಡೋಂಥ ರೈಟ್ಸ್ ಯಾರಿಗೂ ಇಲ್ಲ. ಬಟ್ ಈ ಒಂದು ನಮ್ಮ ಚಾನಲ್ನಲ್ಲಿ ನಿಮಗೆ ಉಚಿತವಾಗಿ ಓಲ್ಡ್ ಕ್ವಶನ್ ಪೇಪರ್ಸ್ 2017, 2019 ಈ ಎರಡೂ ಕ್ವಶನ್ ಪೇಪರ್ನ ನಾವು ಫ್ರೀ ಆಫ್ ಕಾಸ್ಟಾಗಿ ನಿಮಗೆ ಇನ್ಫಾರ್ಮೇಷನ್ ರೀಚ್ ಆಗಲಿ ಅನ್ನೋದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ವಿ, ತಿಳಿಸ್ಕೊಡ್ತಾ ಇದ್ವಿ. ಇದು ಎಲ್ರಿಗೂ ಹೆಲ್ಪ್ ಆಗಲಿ ಅಂತ, ನಮ್ಮ ಜೊತೆ ನೀವು ಕಲೀಲಿ ಅಂತ ಅಷ್ಟೇ ಮಾಡ್ತಾ ಇರೋಂಥ ಉದ್ದೇಶ ಇಷ್ಟೇ. ಫ್ರೀಯಾಗಿ ಮಾಡ್ತಿರೋದು ಏನಕ್ಕಂದರೆ ಇದೇ ಉದ್ದೇಶ. ಸೊ ಹಾಗಾಗಿ 2017ರಲ್ಲಿ HK ಪೇಪರ್ ಅಂತ ಇದೆ. ಸೊ ಟೋಟಲ್ ನೀವು ನಂಬ್ತಿರೋ ಬಿಡ್ತಿರೋ 2017ನಲ್ಲಿ 3 ಡಿಫ್ರೆಂಟ್ ಕ್ವಶನ್ ಪೇಪರ್ಸ್ ಇದೆ. ಸೊ ನನ್ನ ಸಾಧ್ಯವಾದಷ್ಟು ಆ 3 ಕ್ವಶನ್ ಪೇಪರ್ಗಳಲ್ಲಿ ಮ್ಯಾಥಮೆಟಿಕ್ಸನ್ನು ಸಾಲ್ವ್ ಮಾಡೋಂಥ ಪ್ರಯತ್ನ ಪಡ್ತೀನಿ. ಅದೇ ರೀತಿ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಅಥವಾ ಮುಂದಿನ ಒಂದು ಭಾಗಗಳಲ್ಲಿ 2019 ರಿಕ್ರೂಟ್ಮೆಂಟ್ನ ವೀಡಿಯೋಸ್ಗಳು ಖಂಡಿತವಾಗಿಯೂ ಬರುತ್ತೆ. ಸೊ ಬನ್ನಿ ಇವತ್ತಿನ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ MCQ ಬೇಸ್ಡ್ ಕ್ವಶನ್ ಪೇಪರಲ್ಲಿ ನಿಮಗೆ ಗೊತ್ತಿರುವಂಥ 25 ಕ್ವಶನ್ಗಳಿರುತ್ತೆ. ಸೊ 25 ಕ್ವಶನ್ಸ್ ಇರುತ್ತೆ. ಸೊ ಈಚ್ ಕ್ಯಾರೀಸ್ 1 ಮಾರ್ಕ್, ಎಲ್ರಿಗೂ ಕೂಡ ಅದ್ರ ಬಗ್ಗೆ ಐಡಿಯಾ ಇರುತ್ತೆ. ಸೊ ಇಲ್ಲಿ ಈ ಪೇಪರಲ್ಲಿ ಫಸ್ಟೇ ನಾನು ಹೇಳ್ಬಿಡ್ತೀನಿ ಅದನ್ನು. ಸೊ ಈ ಪೇಪರಲ್ಲಿ ಟೋಟಲ್ಲು 50 ಮಾರ್ಕ್ಸ್ MCQ ಪ್ಲಸ್ 100 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್. ನೋಡಿ, ತುಂಬ ಜನ ಕೇಳ್ತಾ ಇದ್ರಿ ಕಮೆಂಟಲ್ಲಿ, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಇದು ಸೆಕೆಂಡ್ ಪೇಪರ್ಲಿ 50 ಮಾರ್ಕ್ಸ್ MCQ ಇರುತ್ತೆ ಆ್ಯಂಡ್ ದೆನ್ 100 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಇರುತ್ತೆ. ಸೊ ಇಲ್ಲಿ ಮ್ಯಾಥಮೆಟಿಕ್ಸ್ ಸೈನ್ಸ್ ಅಂತ ಮಾಡಿದ್ರೆ 25 ಮಾರ್ಕ್ಸ್ MCQ ಆ್ಯಂಡ್ 50 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಆ್ಯಂಡ್ 25 ಮಾರ್ಕ್ಸ್ ಸೈನ್ಸ್ ಆ್ಯಂಡ್ 50 ಡಿಸ್ಕ್ರಿಪ್ಟಿವ್ ಸೈನ್ಸ್. ಸೊ ಈ ರೀತಿ ಸಪ್ರೇಟ್ ಮಾಡ್ತಾರೆ. ಸೊ ಇಲ್ಲಿ ಟೋಟಲ್ ತುಂಬ ಜನ, ಸರ್ ಮ್ಯಾಥ್ಸಲ್ಲಿ ಎಷ್ಟು ತೆಗಿಬೇಕು, ಸೈನ್ಸಲ್ಲಿ ಎಷ್ಟು? ಮ್ಯಾಥ್ಸಲ್ಲಿ ಸೈನ್ಸಲ್ಲಿ ಅಂತ ಸಪ್ರೇಟ್ ಇಲ್ಲ, ಎರಡನ್ನೂ ಸೇರಿ ಒಟ್ಟಾರೆ 75 ಅಂಕಗಳನ್ನು ಪಡ್ಕೋಬೇಕು. ಎಷ್ಟಕ್ಕೆ? 150ಕ್ಕೆ. ಸೊ 150ಕ್ಕೆ ನಿಮ್ಮದು 75 ಅಂಕಗಳು ಬಂದಿದೆ ಅಂದರೆ ಸೊ ಹಾಗಾಗಿ ನೀವು ಎಲಿಜಿಬಲ್ ಆಗಿರ್ತೀರಾ. ನೆಕ್ಸ್ಟ್ ಪ್ರೋಸೆಸ್ಸಿಗೆ ನೀವು ಮೂವ್ ಆಗ್ತೀರಾ ಅಂತ ಆಯಿತು. ಅಂದರೆ ಈ ಒಂದು ರಿಕ್ರೂಟ್ಮೆಂಟಲ್ಲಿ ನೀವು ಕೂಡ ಒಬ್ಬರು ಅನ್ನೋದು ಥರ ಆಗುತ್ತೆ, ನೀವು ಕೂಡ ಅಪಾಯಿಂಟ್ ಆಗ್ಬೋದು ಅನ್ನೋ ಒಂದು ಆಸೆನ ಇಟ್ಕೋಬೋದಾಗುತ್ತೆ. ಸೊ ಹಾಗಾಗಿ ಇದು ಫೈನಲ್ಲು, ಅಂದರೆ ನಮ್ಮ ಎಲಿಜಿಬಿಲಿಟಿ ಕ್ರೈಟೀರಿಯಾ ಪ್ರಕಾರ ಹೇಳೋದಾದರೆ. ಸೊ ಬನ್ನಿ ನಮ್ಮ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ. ಸೊ ಇಲ್ಲಿ ಮೊದಲನೇ ಪ್ರಶ್ನೆ ತುಂಬ ಈಸಿ ಇದೆ, ಪ್ರಶ್ನೆಗಳು ಅಷ್ಟೊಂದೇನು ಡಿಫಿಕಲ್ಟ್ ಕೂಡ ಇಲ್ಲ. ನೋಡ್ತಾ ಹೋಗೋಣ ಈಗ 1 by 1. ಸೊ ಇಲ್ಲಿ ಮೊದಲನೇ ಪ್ರಶ್ನೆ ನೋಡಿ, ಡಿಗ್ರಿ ಆಫ್ ದ ಪಾಲಿನಾಮಿಯಲ್ x³ + 5 ಇಂಟು 4 - x⁵ ಈಸ್. ಸೊ ಇಲ್ಲಿ ಡಿಗ್ರಿ. ಸೊ ನೋಡಿ ಸ್ನೇಹಿತರೆ, ಇಲ್ಲಿ ಡಿಗ್ರಿ ಅಂದ ತಕ್ಷಣ ನಮಗೇನಾಗುತ್ತೆ, ಏನಿದು ಡಿಗ್ರಿ ಅಂತ ಅನಿಸುತ್ತೆ. ತುಂಬ ಜನ ಆನ್ಸರ್ ಮಾಡ್ತೀರಾ, 5 ಅಂತಲೂ ಚೂಸ್ ಮಾಡಿರೋರು ಇದ್ದಾರೆ ಮತ್ತು 3 ಅಂತಲೂ ಕೂಡ ಚೂಸ್ ಮಾಡಿರೋರು ಇದ್ದಾರೆ. But 3 and 5 both are wrong answers because you should know the definition of degree first. ಸೊ ಅಂದರೆ ನಾವು ಫಸ್ಟು ಡಿಗ್ರಿ, ಕನ್ನಡದಲ್ಲಿ ಘಾತ ಸೂಚಿ, ಅದು ಕನ್ನಡದಲ್ಲೂ ಕೂಡ ಕೆಲವೊಂದು ಟೆಕ್ಸ್ಟ್ ಬುಕ್ಕಲ್ಲಿ ಡಿಗ್ರಿ ಅಂತಲೇ ಮೆನ್ಷನ್ ಇರುತ್ತೆ. ಘಾತ ಸೂಚಿ, ಡಿಗ್ರಿ ಎರಡು ಒಂದೇ. ಸೊ ಇಂಗ್ಲೀಷ್ನಲ್ಲಿ ಡೆಫಿನೇಷನ್ ಹೇಳೋದಾದರೆ ಹೈಯೆಸ್ಟ್ ಎಕ್ಸ್ಪೋನೆಂಟ್ ಆಫ್ ದಿ ವೇರಿಯಬಲ್ ಈಸ್ ಕಾಲ್ಡ್ ಡಿಗ್ರಿ. ಅಂದರೆ ಯಾವುದೇ ಒಂದು ಚರಾಕ್ಷರದಲ್ಲಿ
ಅತಿ ಹೆಚ್ಚಿನ ಘಾತ ಸಂಖ್ಯೆ ಯಾವುದಿರುತ್ತೋ ಅಥವಾ ಯಾವುದೇ ಚರಾಕ್ಷರದಲ್ಲಿ ಅತಿ ಹೆಚ್ಚಿನ ಘಾತ ಸಂಖ್ಯೆ ಯಾವುದು ಹೊಂದಿರುತ್ತೋ ಆ ಘಾತನ ನಾವೇನಂತ ಕರಿತೀವಿ, ಡಿಗ್ರಿ ಅಂತ ಕರಿತೀವಿ. ಸೊ ಇಂಗ್ಲೀಷಲ್ಲಿ ಏನಂತೀವಿ, ಹೈಯೆಸ್ಟ್ ಎಕ್ಸ್ಪೋನೆಂಟ್ ಆಫ್ ದ ವೇರಿಯೇಬಲ್. ವೇರಿಯೇಬಲ್ನ ಎಕ್ಸ್ಪೋನೆಂಟ್ ಯಾವುದು ಜಾಸ್ತಿ ಇರುತ್ತೋ ಆ ಒಂದು ಪವರ್ಗೆ ಅಥವಾ ಎಕ್ಸ್ಪೋನೆಂಟಿಗೆ ನಾವೇನಂತ ಕರಿತೀವಿ, ಡಿಗ್ರಿ ಅಂತ ಕರಿತೀವಿ. ಸೊ ಹಾಗಾದ್ರೆ ಇಲ್ಲಿ ಇದೆಯಲ್ಲ 5 ಇದೆಯಲ್ಲ, 5 ಅಲ್ವಾ ಆನ್ಸರ್ ಅಂತ ಕೇಳ್ಬೋದು. ಬಟ್ ದೇ ಆರ್ ಗಿವನ್ ಟು ಪ್ರಾಡಕ್ಟ್ಸ್. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡ್ಬೇಕು ನಾವು, ಇನ್ನು ಫೈನಲ್ ಕಂಡೀಷನ್ ಅಲ್ಲ ಇದು. ಸೊ ಹಾಗಾಗಿ ನೀವೇನು ಮಾಡ್ತೀರಾ, ಎಕ್ಸ್ ಕ್ಯೂಬ್ ಪ್ಲಸ್ 5 ಇಂಟು 4 ಮೈನಸ್ ಎಕ್ಸ್ ಟು ದ ಪವರ್ 5. ಸೊ ಇದು ನೋಡಿ ಬೈನಾಮಿಯಲ್ ಓವರ್ ಎ ಬೈನಾಮಿಯಲ್ ಪ್ರಾಡಕ್ಟು. ಸೊ ದಟ್ಸ್ ವೈ ವಿ ಶುಡ್ ಮಲ್ಟಿಪ್ಲೈ ಎಕ್ಸ್ ಕ್ಯೂಬ್ ಇಂಟು 4x ಕ್ಯೂಬ್ and then multiply x cube with minus x to the power 5 according to first law of exponent. A to the power m into a to the power n is equal to a to the power m plus n. ನೋಡಿ ಎಕ್ಸ್ಪೋನೆಂಟ್ ಲಾಗಳು ಕೂಡ ಇಲ್ಲಿ ಅಪ್ಲೈ ಆಗ್ತಿದ್ದಾವೆ. ಮೈನಸ್ ಎಕ್ಸ್ ಟು ದ ಪವರ್ 8, 3 ಪ್ಲಸ್ 5 ಇಸ್ ಈಕ್ವಲ್ ಟು 8 ಅಂಡ್ ದೆನ್ ಇಲ್ಲಿ 5ರಿಂದನೂ ಕೂಡ ಮಲ್ಟಿಪ್ಲೈ ಮಾಡಬೇಕು. 5 4s 20 ಪ್ಲಸ್ ಇಂಟು ಮೈನಸ್ ಮೈನಸ್ 5 ಇಂಟು ಎಕ್ಸ್ ಟು ದ ಪವರ್ 5, 5x ಟು ದ ಪವರ್ 5. ಈಗ ನೋಡಿ, ಸೊ ಇಲ್ಲಿ ಬಂದಿರೋಂಥ ಎಕ್ಸ್ಪ್ರೆಷನ್ ಅಲ್ಲಿ ಅತಿ ಹೆಚ್ಚಿನ ಘಾತ ಸೂಚಿ ಅಥವಾ ಘಾತ ಸಂಖ್ಯೆ ಯಾವುದು, 8. ಹಾಗಾಗಿ ಡಿಗ್ರಿ ಏನಾಗುತ್ತೆ, 8 ಈಸ್ ದ ಕರೆಕ್ಟ್ ಆನ್ಸರ್. ನೋಡಿ 8 ಅನ್ನೋದು ಇಲ್ಲಿ ರೈಟ್ ಆನ್ಸರ್ ಆಗಿರುತ್ತೆ. ಸೊ 8 ಈಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಸೊ ಇಲ್ಲಿ ಎರಡನೇ ಪ್ರಶ್ನೆ ನೋಡಿ, ಅದು ಕೂಡ ಅಷ್ಟೇ ತುಂಬಾ ಸಿಂಪಲ್ ಇದೆ ಕ್ವಶನ್ನು. In the geometric series 4 plus 3 plus 9 by 4 plus and so on, sum to infinity is. ಸೊ ಮೊದಲನೇ ಕ್ವಶನ್, ಇದು 5ನೇ ಕ್ವಶನ್ನು. ಯಾಕಂದ್ರೆ ಅಲ್ಲಿ 2ರಿಂದ 4ನೇ ಕ್ವಶನು ಸೈನ್ಸ್ ಕ್ವಶನ್ಸ್ ಬರುತ್ತೆ. ಸೊ ಹಾಗಾಗಿ ಇಲ್ಲಿ 5ನೇ ಕ್ವಶನು ಮ್ಯಾಥಮೆಟಿಕ್ಸ್ ಆಗಿದೆ, ಸ್ಕಿಪ್ ಆಗಿದೆ ಅಂತ ಅನ್ಕೋಬೇಡ್ರಿ. ಇಲ್ಲಿ 2ನೇ ಕ್ವಶನ್ ಬಂದು 5ನೇ ಕ್ವಶನೇ ಆಗಿದೆ, ಯಾಕಂದ್ರೆ ಅದ್ರ ಮಧ್ಯದಲ್ಲಿ ಸೈನ್ಸ್ ಕ್ವಶನ್ಸ್ ಬರುತ್ತೆ. ಸೊ ಇಂದ ಜಾಮೆಟ್ರಿಕ್ ಸೀರೀಸ್. ಮತ್ತೆ ಇನ್ನೊಂದು ಮೊದಲನೇ ಕ್ವಶನ್ ಯಾವ ಚಾಪ್ಟರ್ ಇಂದ ಬರುತ್ತೆ ಅಂದ್ರೆ, ಸೊ 10ನೇ ತರಗತಿ ಮತ್ತು 9ನೇ ತರಗತಿಯ ಪಾಲಿನಾಮಿಯಲ್ಸ್ ಅನ್ನೋ ಚಾಪ್ಟರ್ ಅಲ್ಲಿ ಬರುತ್ತೆ. ಬಹುಪದೋಕ್ತಿಗಳು. ಕನ್ನಡ ಮೀಡಿಯಂ ಅಲ್ಲಿ ನೀವು ಸ್ಟಡಿ ಮಾಡೋರಿದ್ರೆ ಬಹುಪದೋಕ್ತಿಗಳು, ಇಂಗ್ಲಿಷ್ ಮೀಡಿಯಂನವರಾದ್ರೆ ಪಾಲಿನಾಮಿಯಲ್ಸ್. ಅಲ್ಲಿ ನಿಮಗೆ ಅದರ ಡೀಟೇಲ್ಸ್ ಸಿಗುತ್ತೆ. ಸೊ ಇಂದ ಜಾಮೆಟ್ರಿಕ್ ಸೀರೀಸ್. ಸೊ ಇಲ್ಲಿ ಜಾಮೆಟ್ರಿಕ್ ಸೀರೀಸ್, ಸೊ ನೀವು ಬೆಟರ್ ಓಲ್ಡ್ ಟೆಕ್ಸ್ಟ್ ಬುಕ್ ನ ರೆಫರ್ ಮಾಡೋದು ತುಂಬಾ ಒಳ್ಳೇದು. ಯಾಕೆಂದ್ರೆ ಓಲ್ಡ್ ಸಿಲೆಬಸ್ ಅಲ್ಲಿ ಪ್ರೋಗ್ರೆಷನ್ ಅಂತ ಚಾಪ್ಟರ್ ಇತ್ತು. ಬಟ್ ಪ್ರೆಸೆಂಟ್ ಸಿಲೆಬಸ್ ಅಲ್ಲಿ, ನ್ಯೂ ಸಿಲೆಬಸ್ ಅಲ್ಲಿ, NCERT ಸಿಲೆಬಸ್ ಅಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಮಾಡಿದ್ದಾರೆ. ಅಂದ್ರೆ ಪ್ರೋಗ್ರೆಷನ್ ಇಟ್ ಕನ್ಸಿಸ್ಟ್ ಆಫ್ 3 ಡಿಫರೆಂಟ್ ಪ್ರೋಗ್ರೆಷನ್ಸ್. One is AP, second one is GP and third one is HP. So AP means arithmetic progression, GP means geometric progression and HP means harmonic progression. So ಇಲ್ಲಿ GP ಬಗ್ಗೆ ಮಾತಾಡ್ತಿದ್ದಾರೆ. ನೀವು ಪ್ರೆಸೆಂಟ್ ಸಿಲೆಬಸ್ 10th ಅನ್ನು ತೆಗೆದು ನೋಡಿದ್ರೆ ನಿಮಗೆ GP ಇರೋದಿಲ್ಲ. ಹಾಗಾಗಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಇದು ಇಲ್ವೇ ಇಲ್ಲ 10th ಸಿಲೆಬಸ್ ಅಲ್ಲಿ ಹೆಂಗ್ ಕೊಟ್ರು ಅಂತ. ಸೊ ಓಲ್ಡ್ ಸಿಲೆಬಸ್ ಅಲ್ಲಿ ಇದೆ, ಸೊ ಡೋಂಟ್ ವರಿ, ಅಲ್ಲಿ ಫಾಲೋ ಮಾಡಿ. ಸೊ ಇದು ಜಾಮೆಟ್ರಿಕ್ ಸೀರೀಸ್. ಸೊ ಜಾಮೆಟ್ರಿಕ್ ಸೀರೀಸ್ ಅಲ್ಲಿ ಒಂದು ರೂಲ್ ಇದೆ. ಏನಪ್ಪ ಅದು ರೂಲು ಅಂದ್ರೆ, ಸೊ ಇಲ್ಲಿ ಜನರಲ್ ಫಾರ್ಮ್ ಬರೀತೀವಿ ನೋಡಿ ಜಾಮೆಟ್ರಿಕ್ ಸೀರೀಸ್ದು, AR square and so on. So this is called it as geometric general term of geometric series. So geometric series na general term. ಇಲ್ಲಿ A ಅಂದ್ರೆ ಮೊದಲನೇ ಪದ, first term of the GP. R ಅಂದ್ರೆ common ratio. So R can be find out by using the expression A2 by A1. ನೋಡಿ AP ಅಲ್ಲಿ D ಅಂತ ಇರುತ್ತೆ, ಕಾಮನ್ ಡಿಫರೆನ್ಸ್. A2 ಮೈನಸ್ A1 ಇಸ್ ಈಕ್ವಲ್ ಟು ಕಾಮನ್ ಡಿಫರೆನ್ಸ್. ಸಿಮಿಲರ್ಲಿ ಇಲ್ಲೂ ಕೂಡ ಕಾಮನ್ ರೇಷಿಯೋ ಅಂತ ಕರಿತೀವಿ ನಾವು ಅದನ್ನ. ಕಾಮನ್ ರೇಷಿಯೋ R ಇಸ್ ಈಕ್ವಲ್ ಟು A2 by A1 ಅಂತ ಕರಿತೀವಿ. ಓಕೆ, ಅದು ಬಿಡಿ, ಇದು ಬೇಸಿಕ್ ಇನ್ಫಾರ್ಮೇಶನ್ ಆಯಿತು. ಕ್ವಶನ್ಗೆ ಬರೋಣ ಡೈರೆಕ್ಟ್ ಆಗಿ. ಇನ್ ದ ಜಾಮೆಟ್ರಿಕ್ ಸೀರೀಸ್ ಫೈಂಡ್ ದ ಸಮ್ ಟು ಇನ್ಫಿನಿಟಿ. ನೋಡಿ ಸಮ್ ಆಫ್ ಇನ್ಫಿನಿಟಿಗೆ ಒಂದು ಫಾರ್ಮುಲಾ ಇದೆ, ಎಲ್ಲರೂ ನೆನ್ಪಿಟ್ಕೊಳ್ಳಿ. S ಇನ್ಫಿನಿಟಿ ಇಸ್ ಈಕ್ವಲ್ ಟು A ಡಿವೈಡೆಡ್ ಬೈ 1 ಮೈನಸ್ R. ನೋಡಿ ತುಂಬಾ ಇಂಪಾರ್ಟೆಂಟು. S ಇನ್ಫಿನಿಟಿ ಫೈಂಡ್ ಔಟ್ ಮಾಡಲಿಕ್ಕೆ ನೀವು ಓಲ್ಡ್ ಟೆಕ್ಸ್ಟ್ ಬುಕ್ ತೆಗೆದ್ರೆ ಒಂದು ಫಾರ್ಮುಲಾ ಇದೆ, A ಡಿವೈಡೆಡ್ ಬೈ 1 ಮೈನಸ್ R. ಸೊ ಈಗ A ವ್ಯಾಲ್ಯೂ ನಿಮಗೆ ಗೊತ್ತಿದೆ, ಮೊದಲನೇ ಪದ ಅದು 4 ಡಿವೈಡ್ ಬೈ 1 ಮೈನಸ್ R. ನೀವು ನೋಡಿ ಇಲ್ಲಿ ಫೈಂಡ್ ಔಟ್ ಮಾಡಿ. ಎರಡನೇ ಪದ ಏನಿದೆ, 3 ಇದೆ. ಮೊದಲನೇ ಪದ 4 ಇದೆ. 3/4 ಅನ್ನೋದು ಏನಾಗುತ್ತೆ, ಕಾಮನ್ ರೇಷಿಯೋ. ಸೊ ಈಗ ಸಿಂಪ್ಲಿಫೈ ಮಾಡೋದು ತುಂಬಾ ಈಸಿ, ಎಲ್ರಿಗೂ ಬರುತ್ತೆ. 4 1s 4, 4 ಮೈನಸ್ 3 ಡಿವೈಡ್ ಬೈ 4. ಸೊ 4 ಡಿವೈಡ್ ಬೈ 4 ಮೈನಸ್ 3 ಅಂದ್ರೆ 1/4. ಸೊ 1/4 ಅಂದ್ರೆ ನೀವು ರೆಸಿಪ್ರೋಕಲ್ ಮಾಡಿದಾಗ ನಿಮಗೆ ಆನ್ಸರ್ ಏನು ಬರುತ್ತೆ,
ಇಲ್ಲಿ ಏನಿಲ್ಲ ಅಂದರೆ 4/1 ಇರುತ್ತೆ. ಇದನ್ನು ರೆಸಿಪ್ರೋಕಲ್ ತೆಗೆದ್ರೆ 4/1, 4/1 ಇಂಟು 4/1 ಇಸ್ ಈಕ್ವಲ್ ಟು 16. ನೋಡಿ 16 ಈಸ್ ದ ರೈಟ್ ಆನ್ಸರ್. 16. ಇನ್ನೂ ಶಾರ್ಟ್ಕಟಲ್ಲಿ ಕೆಲವೊಬ್ರು ಡೈರೆಕ್ಟಾಗಿ ಇದು ನೋಡಿದ ತಕ್ಷಣ ಸಾಲ್ವ್ ಮಾಡ್ತಾರೆ, ನೋ ಪ್ರಾಬ್ಲಮ್, ಬಟ್ ಎಲ್ಲರಿಗೂ ಅರ್ಥ ಆಗಲಿ ಅಂತ ಸ್ವಲ್ಪ ಡೀಟೇಲಾಗಿ ಸಾಲ್ವ್ ಮಾಡ್ತಾ ಇರೋದಷ್ಟೇ. ಸೊ 16 ಅನ್ನೋದು ಇಲ್ಲಿ ಏನಾಗುತ್ತೆ, ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆ, ಅದು 6ನೇ ಪ್ರಶ್ನೆ. ದ ವ್ಯಾಲ್ಯೂ ಆಫ್ 2017 P0 is. So this problem particularly belongs to permutations and combinations. So this is also present in your old syllabus, old 10th syllabus. ನೋಡಿ 10th syllabus ಆದರೂ ರೆಫರ್ ಮಾಡಿ, ಬಟ್ ನ್ಯೂ ಸಿಲೆಬಸ್ ಪ್ರಕಾರ NCERT ಸಿಲೆಬಸ್ ಅಲ್ಲಿ 10th ಕ್ಲಾಸಲ್ಲಿ ಈ ಒಂದು ಚಾಪ್ಟರ್ಗಳನ್ನು AP ಮತ್ತು ಪ್ರೋಗ್ರೆಷನ್ ಆ್ಯಂಡ್ ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸನ್ನು ರಿಮೂವ್ ಮಾಡಿರೋದ್ರಿಂದ PU ಅಲ್ಲಿ ಈ ಸಿಲೆಬಸ್ಗಳು ಸಿಗುತ್ತೆ ನಿಮಗೆ. ಓಲ್ಡ್ ಟೆಕ್ಸ್ಟ್ ಬುಕ್ಸ್ ಎಲ್ಲೂ ಕಲೆಕ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ PUC ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ 100% ಅಲ್ಲಿ ಇನ್ಕ್ಲೂಡ್ ಆಗಿದೆ ಸಿಲೆಬಸ್ಸು. ಸೊ ಅಲ್ಲಿ ಕೂಡ ನೀವು ರೆಫರ್ ಮಾಡ್ಬೋದು. ಸೊ ಇನ್ ಕೇಸ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ಈ ಒಂದು ಕಾನ್ಸೆಪ್ಟ್ಸ್ಗಳ ಬಗ್ಗೆ, ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ಸ್ ಇದ್ರ ಬಗ್ಗೆನೂ ಕೂಡ ನಾವು ಸಾಧ್ಯವಾದಷ್ಟು ವಿಡಿಯೋಗಳನ್ನ ಮಾಡೋಣ. ಸೊ ಈ 6th ಪ್ರಾಬ್ಲಮಿಗೆ ಬಂದರೆ, ದ ವ್ಯಾಲ್ಯೂ ಆಫ್ 2017 P0. ಸೊ 2017 P0 ಒಂದು ಶಾರ್ಟ್ ಕಟ್ ಇದೆ ಇಲ್ಲಿ. ಸೊ ಏನಪ್ಪ ಅದು ಶಾರ್ಟ್ ಕಟ್ಟು ಅಂದರೆ, ನಾವು ಡೈರೆಕ್ಟಾಗಿ ಆನ್ಸರ್ನ ಬರಿಬೋದು 1 ಅಂತ. ಯಾವ ರೀತಿ ಹೇಳ್ತೀರಾ 1 ಅಂತ ಅಂದರೆ, ಅಲ್ಲೊಂದು ರೂಲ್ ಇದೆ, ಏನದು ಅಂದರೆ NP0 ಈಸ್ ಆಲ್ವೇಸ್ ಈಕ್ವಲ್ ಟು 1 ಅಂತ. ಅದಕ್ಕೆ ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ ಚಾಪ್ಟರ್ನ ನೀಟಾಗಿ ತಿಳ್ಕೊಂಡಿದ್ರೆ ಗೊತ್ತಾಗುತ್ತೆ. ಸೊ ಅಲ್ಲಿ ಕಂಡೀಷನ್ನೇ ಬರುತ್ತೆ, ಡಿಫ್ರೆಂಟ್ ಸ್ಪೆಷಲ್ ಕೇಸಸಲ್ಲಿ NP0 ಯು ಮೇ ಕನ್ಸಿಡರ್ ಎನಿ ವ್ಯಾಲ್ಯೂ ಇನ್ ಪ್ಲೇಸ್ ಆಫ್ ಎನ್, ದಟ್ ಮಸ್ಟ್ ಬಿ ಎ ಪಾಸಿಟಿವ್ ನಂಬರ್. ಅದೊಂದು ಧನಾತ್ಮಕ ಸಂಖ್ಯೆ ಆಗಿದ್ದು, ಇಲ್ಲಿ ಆರ್ನ ಬೆಲೆ ಜಾಗದಲ್ಲಿ 0 ಇದ್ದರೆ ಆಗ ನಮ್ಮ ವ್ಯಾಲ್ಯೂ 1 ಬರುತ್ತಂತೆ. ನಾವೀಗ ಟ್ರೈ ಮಾಡೋಣ ಯಾವ ರೀತಿ ಅಂತ. ಸೊ ನಮಗೆ ಆಲ್ರೆಡಿ ನಮಗೆ NPRನ ಫಾರ್ಮುಲಾ ಗೊತ್ತಿರಬೇಕು. ಇದನ್ನು ನಾವು ಪರ್ಮುಟೇಷನ್ ಅಂತ ಕರಿತೀವಿ. ಅದೇ ನಾವು NCRನ ಕಾಂಬಿನೇಷನ್ ಅಂತ ಕರಿತೀವಿ. NPRಗೆ ಒಂದು ಫಾರ್ಮುಲಾ ಇದೆ. ಏನದು ಫಾರ್ಮುಲಾ? n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ n ಮೈನಸ್ r ಹೋಲ್ ಫ್ಯಾಕ್ಟೋರಿಯಲ್ ಅನ್ನೋ ಒಂದು ಫಾರ್ಮುಲಾನ ನಾವೇನು ಮಾಡ್ತೀವಿ, ಬಳಸ್ತೀವಿ. ಸೊ ಈ ಒಂದು ಫಾರ್ಮುಲಾದಲ್ಲಿ ನಾವು ಈಸಿಯಾಗಿ ಈ ಬೆಲೆನ ಕಂಡುಹಿಡಿಯಬಹುದು 1 ಯಾಕೆ ಬರುತ್ತೆ ಅಂತ. ನೋಡಿ n ಜಾಗದಲ್ಲಿ ಏನಿದೆ 2017 P0, r ಜಾಗದಲ್ಲಿ 0 ಇದೆ. ಸೊ 2017 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2017 ಮೈನಸ್ 0 ಹೋಲ್ ಫ್ಯಾಕ್ಟೋರಿಯಲ್. ನೋಡಿ ಈಗ 2017 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 2017 ಮೈನಸ್ 0 ಅಂದರೆ 2017 ಬರುತ್ತೆ. ಇಲ್ಲೂ ಕೂಡ ಫ್ಯಾಕ್ಟೋರಿಯಲ್ ಇರುತ್ತೆ. ಸೊ 2017 ಫ್ಯಾಕ್ಟೋರಿಯಲ್ 2017 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. ಕೊನೆಗೆ ನಮಗೆ ಏನಿಲ್ಲ ಅಂದರೆ ಅಲ್ಲಿ ಆನ್ಸರ್ ಏನಿರುತ್ತೆ, 1 ಇರುತ್ತೆ. ಸೊ ಹಾಗಾಗಿ NP0 ವ್ಯಾಲ್ಯೂ ಈಸ್ ಆಲ್ವೇಸ್ ಈಕ್ವಲ್ ಟು 1 ಓನ್ಲಿ. ಹಾಗಾಗಿ 1 ಬರುತ್ತೆ. 1 ಮಾರ್ಕಿಗೆ ಥಿಂಕ್ ಮಾಡೋದಾದರೆ ನೀವು ಕಾನ್ಸೆಪ್ಟ್ ತಿಳ್ಕೊಂಡಿದ್ರೆ ಡೈರೆಕ್ಟ್ ವಿತಿನ್ 2 ಸೆಕೆಂಡ್ಸ್ ಆನ್ಸರ್ನ ಮಾರ್ಕ್ ಮಾಡ್ಬೋದು. ಆದರೆ ಇನ್ ಕೇಸ್ ಕಾನ್ಸೆಪ್ಟ್ ಗೊತ್ತಿಲ್ಲ, ಮರ್ತೋಗಿದೆ ಈ ಕೇಸು ಅಂದರೆ ನೀವು NPR ಫಾರ್ಮುಲಾ ಇದ್ದರೆ ಸಾಕು, ಈ ರೀತಿ ನೀವು ಫೈಂಡ್ ಔಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ 7th ಕ್ವಶನ್ನು. ಇದು ಕೂಡ ಅಷ್ಟೇ, ತುಂಬ ಈಸಿ ಕ್ವಶನು. ನಾನು ನೋಡಿ ಇಲ್ಲಿ ಸಾಲ್ವ್ ಮಾಡ್ತಾ ಬರ್ತೀನಿ. cot theta is equal to y by x. ನೋಡಿ ಸ್ನೇಹಿತರೆ, ನಿಮಗೆ ಟ್ರಿಗ್ನೋಮೆಟ್ರಿ ಬಗ್ಗೆ 10th ಅಲ್ಲಿ ಇದೆ. ಸೊ ಬೇಸಿಕ್ ಟ್ರಿಗ್ನೋಮೆಟ್ರಿ ಬಗ್ಗೆ, ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಅಂತಿದೆ. ಸೊ ಅಲ್ಲಿ ಒಂದು ರೇಷಿಯೋ ನೋಡ್ತೀವಿ ನಾವು, ಏನದು tan theta is equal to sin theta by cos theta ಅಂತ ನೋಡಿರ್ತೀರ, ಎಲ್ರಿಗೂ ಗೊತ್ತಿರುತ್ತೆ. ಅದೇ ರೀತಿ cot thetaಗೂ ಕೂಡ ಒಂದು ರೇಷಿಯೋ ಇದೆ, ಏನದು cos theta divided by sin theta. ಸೊ ರೆಸಿಪ್ರೋಕಲ್ ಆಫ್ tan theta is call it as cot theta. ನೋಡಿ ಟ್ಯಾನ್ ಥೀಟಾದ ರೆಸಿಪ್ರೋಕಲ್ಲೇ ಕಾಟ್ ಥೀಟಾ ಅಂತೆ. ಹಾಗಾಗಿ ಟ್ಯಾನ್ ಥೀಟಾ ಅಂದರೆ ಸೈನ್ ಥೀಟಾ ಬೈ ಕಾಸ್ ಥೀಟಾ ಆದರೆ ಕಾಟ್ ಥೀಟಾ ಅಂದರೆ ಏನಾಗುತ್ತೆ, ಕಾಸ್ ಥೀಟಾ ಬೈ ಸೈನ್ ಥೀಟಾ. ರೆಸಿಪ್ರೋಕಲ್ ಗೊತ್ತಿರುತ್ತೆ ನಿಮಗೆ, ಬಟ್ ಆದರೂ ಕೂಡ ಹೇಳ್ತಾ ಇದ್ದೀನಿ. ಸೊ ಅದೇ ರೀತಿ ಇಲ್ಲಿ ಒಂದು ಕಂಡೀಷನ್ ಕೊಟ್ಟಿದ್ದಾರೆ, ವೆಯ್ಟ್ ಮಾಡಿ, ಇಲ್ಲಿ ರಬ್ ಮಾಡಬೇಕು. ಸೊ ಇಲ್ಲೊಂದು ಕಂಡೀಷನ್ ಕೊಟ್ಟಿದ್ದಾರೆ, ಆ ಕಂಡೀಷನ್ನ ಬೆಲೆ ಏನು ಅಂತ ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ಅಂದರೆ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಇಸ್ ಈಕ್ವಲ್ ಟು, ನೋಡಿ ಸ್ನೇಹಿತರೆ, ಕಾಸ್ ಥೀಟಾ ಅಂದ್ರೆ ಏನು y, ಸೈನ್ ಥೀಟಾ ಅಂದ್ರೆ ಏನು x. ತುಂಬ ಈಸಿ ಅಲ್ವಾ ಆನ್ಸರ್ ಬರೆಯೋದು, y ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ y ಮೈನಸ್ ಎಕ್ಸ್. ಸೊ ಇದೆಲ್ಲಿದೆ ಅಂತ ಹುಡುಕಿ, ಅದೇ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ಸ್ನೇಹಿತರೆ 1 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ನಿಮಗೆ ಬಂದು ಆನ್ಸರ್ ಬಿ y ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ y ಮೈನಸ್ ಎಕ್ಸ್ ಈಸ್ ದ ರೈಟ್ ಆನ್ಸರ್. ಸೊ ಐ ಥಿಂಕ್ ನಿಮಗೆಲ್ಲರಿಗೂ ಗೊತ್ತಾಯಿತು ಅಂದ್ಕೊಳ್ತೀನಿ.
ಸೊ ಏನಕ್ಕೆ y ಪ್ಲಸ್ ಎಕ್ಸ್ ಡಿವೈಡ್ ಬೈ y ಮೈನಸ್ ಎಕ್ಸ್ ಆನ್ಸರ್ ಆಗುತ್ತೆ ಅಂತ. ಸೊ ಟ್ರಿಗ್ನೋಮೆಟ್ರಿ ಬಗ್ಗೆ ಸಾಧ್ಯವಾದಷ್ಟು ಮಟ್ಟಿಗೆ ಗೊತ್ತಿರುತ್ತೆ ಎಲ್ರಿಗೂ. ಸೊ ಹಾಗಾಗಿ ಅದೇನು ಟಫ್ ಆಗಲ್ಲ ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಇವಾಗ. ಸೊ ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ. ಸೊ ಇಲ್ಲಿ ನೋಡ್ಬೋದು 8ನೇ ಪ್ರಶ್ನೆ. ಇದು 10th ಸಿಲೆಬಸ್ನ ಟ್ರಯಾಂಗಲ್ಸ್ ಅನ್ನೋ ಚಾಪ್ಟ್ರಲ್ಲಿ ಬರುತ್ತೆ. ಸೊ ಟ್ರಯಾಂಗಲ್ಸ್ ಚಾಪ್ಟ್ರಲ್ಲಿ ಬರೋವಂಥ ಪ್ರಶ್ನೆಯ ಒಂದು ಉತ್ತರ ಏನಾಗಿರುತ್ತೆ ಅಂದರೆ, ಇದು ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಅನ್ನೋ ಕಾನ್ಸೆಪ್ಟ್ ಇದೆ. ಸೊ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಥೇಲ್ಸ್ ಥಿಯರಮ್. ಏನು ಸರ್ ಥೇಲ್ಸ್ ಥಿಯರಮ್ ಅಂದರೆ ಇಫ್ ಎ ಸ್ಟ್ರೈಟ್ ಲೈನ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್ ದೆನ್ ಇಟ್ ಡಿವೈಡ್ಸ್ ಅದರ್ ಟು ಸೈಡ್ಸ್ ಪ್ರೊಪೋರ್ಷನಲಿ. ಅಂದರೆ ಸ್ನೇಹಿತರೆ, ಯಾವುದೇ ಒಂದು ತ್ರಿಭುಜದ ಒಂದು ಬಾಹುವಿಗೆ ಒಂದು ಏನಂತ ಕರಿತೀವಿ ಅದಕ್ಕೆ ಪ್ಯಾರಲಲ್ ಲೈನನ್ನು ಡ್ರಾ ಮಾಡಿದ್ರೆ, ಸೊ ಆ ಒಂದು ಪ್ಯಾರಲಲ್ ಲೈನು ಇನ್ನು ಎರಡು ಬಾಹುಗಳ ಜೊತೆ ಇಂಟರ್ಸೆಕ್ಟ್ ಆಗಿರುತ್ತಲ್ಲ 2 ಪಾಯಿಂಟ್ಸಲ್ಲಿ, ಆ ಎರಡೂ ಬಾಹುಗಳನ್ನು ಸಮಾಂತರವಾಗಿಸುತ್ತದೆ ಅಂತ, ಅಂದರೆ ಪ್ರಪೋರ್ಷನಲಿ ಸಪ್ರೇಟ್ ಮಾಡುತ್ತೆ, ಈಕ್ವಲಿ ಪ್ರಪೋರ್ಷನಲಿ ಸಪ್ರೇಟ್ ಮಾಡುತ್ತೆ ಅಂತ ಕರಿತೀವಿ. ಸೊ ಇಲ್ಲಿ ಎ ಬಿ ಸಿ ಅನ್ನೋ ಟ್ರಯಾಂಗಲಲ್ಲಿ ಡಿ ಅನ್ನೋ ಒಂದು ಲೈನು ಏನು ಮಾಡ್ತು, ಬಿ ಸಿಗೆ ಪ್ಯಾರಲಲ್ ಆಗಿ ಡ್ರಾ ಮಾಡಿದ್ದೀವಿ. ಹಾಗಾಗಿ ಎ ಬಿ ಮತ್ತು ಎ ಸಿ ಸಮಾಂತರವಾಗಿದೆ. ಅಂದರೆ ಅದು ಸಮಾಂತರ ಅಂತ ಕರೆಯಲ್ಲ, ಪ್ರಪೋರ್ಷನಲ್ ಆಗಿದೆ, ಸೇಮ್ ರೇಷಿಯೋ ಆಗಿದೆ ಅಂತ ಕರಿತೀವಿ. ಸೊ ಇಲ್ಲಿ ಸಮಾಂತರ ಅಂದರೆ ತಪ್ಪಾಗುತ್ತೆ, ಸಮಾಂತರ ಅಂದರೆ ಪ್ಯಾರಲಲ್ ಅಂತೂ ಕೂಡ ಆಗ್ಬಹುದು. ಸೊ ಈಗ ನೋಡೋಣ, ಈಗ ಎ ಬಿ ಸಿ ಟ್ರಯಾಂಗಲಲ್ಲಿ ಡಿ ಪ್ಯಾರಲಲ್ ಟು ಬಿ ಸಿ, ಡಿ ಅನ್ನೋದು ಬಿ ಸಿಗೆ ಪ್ಯಾರಲಲ್ ಆಗಿದೆ. ಇಲ್ಲಿ ಕೆಲವೊಂದು ವ್ಯಾಲ್ಯೂಸ್ಗಳನ್ನ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ, ಇಲ್ಲಿ ಬರಿತೀನಿ. ಎ ಡಿಯ ಉದ್ದ 2.4 ಇದೆ ಅಂತೆ, ಅದೇ ರೀತಿ ಎ ಯ ಉದ್ದ 3.2 ಇದೆ, ಅದೇ ರೀತಿ ಇ ಸಿಯ ಉದ್ದ 4.8. ದೆನ್ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಎ ಬಿ. ನೋಡಿ ಸ್ನೇಹಿತರೆ, ಎ ಬಿ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ. ಬೆಟರ್ ನೀವು 10th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ನ ರೆಫರ್ ಮಾಡಿ, ತುಂಬ ಈಸಿ ಇದೆ, ಗೊತ್ತಾಗುತ್ತೆ ಎಲ್ರಿಗೂ ಆಲ್ಮೋಸ್ಟು. ಈಗ ರೇಷಿಯೋ ಬರಿತಾ ಹೋಗ್ತೀನಿ ನಾನು. ಎ ಡಿ ಡಿವೈಡ್ ಬೈ ಎ ಬಿ ಇಸ್ ಈಕ್ವಲ್ ಟು ಎ ಇ ಡಿವೈಡ್ ಬೈ ಎ ಸಿ. ಈ ಒಂದು ರೇಷಿಯೋನ ಅಪ್ಲೈ ಮಾಡಿದ್ರೆ ಎ ಡಿ ಬೆಲೆ ಗೊತ್ತಿದೆ 2.4 ಅಂತ ಬರೀರಿ. ಎ ಬಿ ಫೈಂಡ್ ಔಟ್ ಮಾಡಬೇಕು, ಎ ಬಿ ಆಸ್ ಇಟ್ ಈಸ್ ಬರ್ಕೊಳ್ಳೋಣ. ಇಸ್ ಈಕ್ವಲ್ ಟು ಎ ಇ ಅಂದರೆ ಅವರು ಕೊಟ್ಟಿದ್ದಾರೆ 3.2 ಅಂತ, ಡಿವೈಡ್ ಬೈ ಎ ಸಿ ಅಂದರೆ ಇವೆರಡನ್ನು ಆ್ಯಡ್ ಮಾಡಿ 3.2 ಪ್ಲಸ್ 4.8 ಅಂದರೆ 8 ಸೆಂಟಿಮೀಟರ್ ಬರುತ್ತೆ. ಸೊ ಟ್ರಾನ್ಸ್ಪೋಸ್ ಮಾಡಿದಾಗ ಎ ಬಿ ಇಸ್ ಈಕ್ವಲ್ ಟು 8 ಇಂಟು 2.4 ಡಿವೈಡೆಡ್ ಬೈ 3.2 ಬರುತ್ತೆ. ಸೊ ಈಗ ಎರಡು ಕಡೆ 10 ಮಲ್ಟಿಪ್ಲೈ ಮಾಡಿ. ಕೆಲವೊಬ್ಬರಿಗೆ ಡೆಸಿಮಲ್ ಸಾಲ್ವ್ ಮಾಡ್ಲಿಕ್ಕೆ ಬರಲಿಲ್ಲ ಅಂದರೆ ಇದನ್ನು ಹೇಳ್ತಾ ಇರೋದು. 8 ಇಂಟು 24 ಡಿವೈಡ್ ಬೈ 32 ಆಗುತ್ತೆ. ಸೊ ಆಗ ನೀವು ನೋಡ್ಬೋದು 8 1s 8, 4s 4 1s 4 6. ಸೊ ಈಗ ಹೇಳಿ ಆನ್ಸರ್ ಏನು ಬಂತು, ಎ ಬಿ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್. ಸೊ ಇಲ್ಲಿ ನೋಡಿ ಆಪ್ಷನ್ ಬಿ ಇದೆಯಲ್ಲ, ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಸೊ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ, ಸರಿಯಾದ ಉತ್ತರ ಆಗುತ್ತೆ. 6 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. ಸೊ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. 9ನೇ ಪ್ರಶ್ನೆ. ಸೊ ಇಲ್ಲಿ 9ನೇ ಪ್ರಶ್ನೆಯಲ್ಲಿ ಒಂದು ವರ್ಗದಲ್ಲಿನ ಸಮಮಿತಿಯ ಅಕ್ಷಗಳ ಸಂಖ್ಯೆ. ತುಂಬ ಈಸಿ ಕ್ವಶನ್ನು. 7th ಸ್ಟ್ಯಾಂಡರ್ಡ್ ಪಾರ್ಟ್ 2nd ಬುಕ್ಕಲ್ಲಿ ಬರುತ್ತೆ ಸ್ನೇಹಿತರೆ. ಇದು ಲೈನ್ಸ್ ಆಫ್ ಸಿಮಿಟ್ರಿ ಆರ್ ಸಿಮಿಟ್ರಿ ಅನ್ನೋ ಚಾಪ್ಟ್ರಲ್ಲಿ ಬರುತ್ತೆ. ದ ನಂಬರ್ ಆಫ್ ಲೈನ್ಸ್ ಆಫ್ ಸಿಮಿಟ್ರಿ ಇನ್ ಎ ಸ್ಕ್ವೇರ್ ಈಸ್. ಒಂದು ಚೌಕದಲ್ಲಿ ಎಷ್ಟು ಲೈನ್ಸ್ ಆಫ್ ಸಿಮಿಟ್ರಿಗಳು ಬರುತ್ತೆ ಅಂತ ಕೇಳಿದ್ದಾರೆ, ಹೌದಾ? ಸೊ ನೋಡಿ ಇಲ್ಲಿ ಏನು ಸಿಮೆಟ್ರಿ, ಲೈನ್ಸ್ ಆಫ್ ಸಿಮೆಟ್ರಿ ಅಂದ್ರೇನು, ಯಾವುದೇ ಒಂದು ರೇಖೆಯನ್ನು ಎಳೆದಾಗ ಅದು ಎರಡು ಸಮಭಾಗಗಳನ್ನಾಗಿ ಮಾಡಿದ್ರೆ ಅದನ್ನು ನಾವು ಲೈನ್ಸ್ ಆಫ್ ಸಿಮೆಟ್ರಿ ಅಂತ ಕರಿತೀವಿ, ನೆನಪಿರಲಿ. ಸೊ ಹಾಗಾಗಿ ಇಲ್ಲಿ ನೋಡ್ಬೋದು ಎಷ್ಟು ಸಿಮೆಟ್ರಿಗಳನ್ನ ಮಾಡ್ಬೋದು. ಒಂದು ಈ ರೀತಿ ಮಾಡ್ಬೋದಾ ಸಮಭಾಗಗಳನ್ನಾಗಿ, ಇನ್ನೊಂದು ಈ ರೀತಿ ಮಾಡ್ಬೋದು. 2 ಆಯಿತು, 1 2 ಆಯಿತು. ಸೊ ನೆಕ್ಸ್ಟ್ ಡಯಾಗನಲ್ಸನ್ನು ಡ್ರಾ ಮಾಡಿ ಕೂಡ ಸಮ ಮಾಡ್ಬೋದು, 3 ಆಯಿತು. ಅದೇ ರೀತಿ ಇಲ್ಲಿಂದನೂ ಕೂಡ ಡ್ರಾ ಮಾಡಿದ್ರೆ ಒಂದು ಸಿಗುತ್ತೆ, ಅಲ್ಲಿಗೆ 4 ಆಗುತ್ತೆ. ದೇರ್ ಆರ್ 4 ಲೈನ್ಸ್ ಆಫ್ ಸಿಮೆಟ್ರಿ ಪ್ರೆಸೆಂಟ್ ಇನ್ ಎ ಸ್ಕ್ವೇರ್. ಸೊ ದಟ್ಸ್ ವೈ ಯುವರ್ ಆನ್ಸರ್ ಈಸ್ 4 is the right answer. So option A is correct answer. So 4 ಸಮಮಿತಿಯ ಅಕ್ಷಗಳು ಬರುತ್ತೆ. ಸೊ ದೆನ್ 10th ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಟ್ರೂ. ಸೊ ಇಲ್ಲಿ ತಪ್ಪಾಗಿರೋಂಥ ಹೇಳಿಕೆಯನ್ನು ಹೇಳ್ಬೇಕಾಗುತ್ತೆ. ಎ ರೆಕ್ಟ್ಯಾಂಗಲ್ ಈಸ್ ನಾಟ್ ಎ ಸ್ಕ್ವೇರ್. ರೆಕ್ಟ್ಯಾಂಗಲ್ ಈಸ್ ನಾಟ್ ಎ ಸ್ಕ್ವೇರ್ ಅಂತ ಇದ್ದಾರೆ. ಅಂದರೆ ಆಯತವು ಒಂದು ವರ್ಗವಾಗಿರುವುದಿಲ್ಲ. 100% ಟ್ರೂ ಸ್ಟೇಟ್ಮೆಂಟು. ಏನಕ್ಕಂದರೆ ರೆಕ್ಟ್ಯಾಂಗಲ್ ಮತ್ತು ಸ್ಕ್ವೇರ್ ಎರಡು ಕೂಡ ಸೇಮ್ ಅಲ್ಲ. ಒಳಕೋನಗಳು ಎಲ್ಲ ಕೂಡ 90 ಡಿಗ್ರಿ ಇರುತ್ತೆ. ಆದರೆ ರೆಕ್ಟ್ಯಾಂಗಲಲ್ಲಿ 2 pairs ಆಫ್ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಆಸ್ ವೆಲ್ ಆಸ್ ಪ್ಯಾರಲಲ್.
but in a square all sides are equal, that's why rectangle is not a square. So first statement correct ಇದೆ, ಸೊ ಅದು ಆನ್ಸರ್ ಆಗಲ್ಲ ನಮಗೆ, ಯಾಕಂದ್ರೆ ಅವರು ನಾಟ್ ಟ್ರೂ ಸ್ಟೇಟ್ಮೆಂಟ್ ಕೇಳಿದ್ದಾರೆ, ಅಂದ್ರೆ ಫಾಲ್ಸ್ ಸ್ಟೇಟ್ಮೆಂಟ್ ನ ಹುಡುಕ್ಬೇಕಿಲ್ಲಿ. ಎ ಟ್ರೆಪೀಸಿಯಂ ಇಸ್ ಎ ಪ್ಯಾರಲೋಗ್ರಾಮ್, ಬಟ್ ಪ್ಯಾರಲೋಗ್ರಾಮ್, a rectangle is a parallelogram, but a trapezium is a parallelogram. So there is a lot of difference between trapezium and parallelogram. ತುಂಬಾ ವ್ಯತ್ಯಾಸ ಇದೆ ಪ್ಯಾರಲೋಗ್ರಾಮ್ ಮತ್ತೆ ಟ್ರೆಪೀಸಿಯಂ ಗೆ. ನೋಡಿ, ಇದನ್ನ ನಾವು ಪ್ಯಾರಲೋಗ್ರಾಮ್ ಅಂತ ಕರಿತೀವಿ, ಇದನ್ನ ನಾವು ಟ್ರೆಪೀಸಿಯಂ ಅಂತ ಕರಿತೀವಿ. ಅಂದ್ರೆ ಪ್ಯಾರಲೋಗ್ರಾಮ್ ಅಲ್ಲಿ ಎರಡು ಆಪೋಸಿಟ್ ಪೇರ್ಸ್ ಆಫ್ ಸೈಡ್ಸ್ ಪ್ಯಾರಲಲ್ ಆಸ್ ವೆಲ್ ಆಸ್ ಈಕ್ವಲ್ ಇರುತ್ತೆ, ಅಂದ್ರೆ ವಿರುದ್ಧ ಬಾಹುಗಳು ಸಮಾಂತರವಾಗಿಯೂ ಮತ್ತು ಸಮವಾಗಿಯೂ ಇರುತ್ತವೆ. ಬಟ್ ಅದರ ಟ್ರಪೀಸಿಯಂ ಅಲ್ಲಿ ಅಥವಾ ತ್ರಾಪಿಜ್ಯದಲ್ಲಿ ಒಂದು ಜೊತೆ ಬಾಹು ಮಾತ್ರ ಸಮಾಂತರವಾಗಿರುತ್ತೆ, ಇನ್ನೊಂದು ಆಪೋಸಿಟ್ ಸೈಡ್ಸ್ಗಳೇನಾಗಿರುತ್ತೆ ಸಮಾಂತರವಾಗಿರಲ್ಲ. ಹಾಗಾಗಿ ಈ ಒಂದು ಸ್ಟೇಟ್ಮೆಂಟು ಫಾಲ್ಸ್ ಸ್ಟೇಟ್ಮೆಂಟ್ ಆಗಿದೆ. ಸೊ ಅದೇ ರೀತಿ ಥರ್ಡ್ ಒನ್ ಅನ್ನು ನೋಡಿ, ಸಿ, ಆಪ್ಷನ್ ಸಿ ನೋಡಿ, ಎ ರಾಂಬಸ್ ಇಸ್ ನಾಟ್ ಎ ಸ್ಕ್ವೇರ್, ಅದು ಕೂಡ ಕರೆಕ್ಟ್, ಯಾಕಂದ್ರೆ ರಾಂಬಸ್ ಯಾವುದೇ ಕಾರಣಕ್ಕೂ ಸ್ಕ್ವೇರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಎ ಕೈಟ್ ಈಸ್ ನಾಟ್ ಎ ಪ್ಯಾರಲೋಗ್ರಾಮ್, ಅದು ಕೂಡ ರೈಟ್ ಸ್ಟೇಟ್ಮೆಂಟ್, ಅಂದ್ರೆ ಕೈಟ್ ಅನ್ನೋದು ಪ್ಯಾರಲೋಗ್ರಾಮಿಗೆ ಸಮವಾಗಿರಲ್ಲ. ಸೊ ಹಾಗಾಗಿ ಇಲ್ಲಿ ತಪ್ಪಾಗಿರುವಂತ ಹೇಳಿಕೆ ಯಾವುದು ಅಂದ್ರೆ ಎ ಟ್ರಪೀಸಿಯಂ ಈಸ್ ಎ ಪ್ಯಾರಲೋಗ್ರಾಮ್ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ 11ನೇ ಪ್ರಶ್ನೆ, ಇಲ್ಲಿ ನೋಡಬಹುದು 11ನೇ ಪ್ರಶ್ನೆ, ದ LCM ಆಫ್ ದ ಲೀಸ್ಟ್ ಪಾಸಿಟಿವ್ ಪ್ರೈಮ್ ನಂಬರ್ ಅಂಡ್ ದ ಲೀಸ್ಟ್ ಪಾಸಿಟಿವ್ ಕಾಂಪೋಸಿಟ್ ನಂಬರ್. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಲೀಸ್ಟ್ ಪಾಸಿಟಿವ್ ಪ್ರೈಮ್ ನಂಬರ್ ಯಾವುದು ಮತ್ತೆ ಕಾಂಪೋಸಿಟ್ ನಂಬರ್ ಯಾವುದು ಅಂತ. 2 ಲೀಸ್ಟ್ ಪ್ರೈಮ್ ನಂಬರ್ ಅಂಡ್ 4 ಲೀಸ್ಟ್ ಕಾಂಪೋಸಿಟ್ ನಂಬರ್, ಹೌದಾ? ಸೊ ನಮಗೆ ಆಲ್ರೆಡಿ ಗೊತ್ತಿದೆ ಪ್ರೈಮ್ ನಂಬರ್ ಮತ್ತೆ ಕಾಂಪೋಸಿಟ್ ನಂಬರ್ ಅಂದ್ರೇನು. ಎ ನಂಬರ್ ವಿಚ್ ಕ್ಯಾನ್ ಡಿವಿಸಿಬಲ್ ಬೈ 1 and itself or call it as prime numbers. ಯಾವುದೇ ಒಂದು ಸಂಖ್ಯೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗವಾದರೆ ಅದನ್ನು ನಾವು ಪ್ರೈಮ್ ನಂಬರ್ ಅಂತ ಕರಿತೀವಿ. ಕಾಂಪೋಸಿಟ್ ನಂಬರ್ಸ್ ಅಂದರೆ ಅದರ್ ದ್ಯಾನ್ ಪ್ರೈಮ್ ನಂಬರ್ಸ್ ಆರ್ ಆಲ್ಸೋ ಕಾಲ್ ಇಟ್ ಆಸ್ ಕಾಂಪೋಸಿಟ್ ನಂಬರ್ಸ್. ಯಾವ್ಯಾವ ಪ್ರೈಮ್ ನಂಬರಿಗೆ ಬರುತ್ತೋ ಅವೆಲ್ಲವನ್ನು ಬಿಟ್ಟು ಮಿಕ್ಕಿದ ನಂಬರ್ಗಳನ್ನ ಬರೆದ್ರೆ ಅದಕ್ಕೆ ನಾವು ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಇನ್ನೊಂದು ಡೆಫಿನೇಷನ್ ಬೇಕಂದ್ರೆ ಎ ನಂಬರ್ ವಿಚ್ ಹ್ಯಾವ್ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್, 2ಕ್ಕಿಂತ ಜಾಸ್ತಿ ಫ್ಯಾಕ್ಟರ್ಸ್ ಇದ್ರೆ ಅದನ್ನು ಕೂಡ ನಾವು ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಹಾಗಾದ್ರೆ ಇವೆರಡರ LCM ಏನು ನೋಡಿ, 2ಗೆ ಪ್ರೈಮ್ ಫ್ಯಾಕ್ಟರ್ಸ್ ಏನು 2 into 1. ಸೊ ದೆನ್ 4ಗೆ ಪ್ರೈಮ್ ಫ್ಯಾಕ್ಟರ್ಸ್ ಏನು 2 into 2. ನೋಡಿ ಸ್ನೇಹಿತರೆ, ಈಗ ಸೊ ಇಲ್ಲಿ 2ರ ಘಾತ 1 ಬರುತ್ತೆ, ಇಲ್ಲಿ 2 ಸ್ಕ್ವೇರ್ ಬರುತ್ತೆ. ಸೊ ಹಾಗಾಗಿ 2 into 2, ಸೊ 4 is the LCM of 2 and 4. ಸೊ ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. 4 is the right answer. ಸೊ ನೋಡಿ 4 ಅನ್ನೋದು LCM ಬರುತ್ತೆ. ನಿಮಗೆ ಆಲ್ರೆಡಿ LCM ಬಗ್ಗೆ ಗೊತ್ತಿರುತ್ತೆ, ಅದರಲ್ಲಿ ಡೀಟೇಲ್ ಆಗಿ ಏನು ಹೇಳೋ ಅವಶ್ಯಕತೆ ಇರಲ್ಲ. ಸೊ ಈಗ 12ನೇ ಪ್ರಶ್ನೆ, ಇದು ರೇಷಿಯೋ ಅಂಡ್ ಪ್ರಪೋರ್ಷನ್, ಪರ್ಟಿಕ್ಯುಲರ್ ಆಗಿ ಪ್ರಪೋರ್ಷನಲ್ ರಿಲೇಟೆಡ್ ಕ್ವಶನ್. ಪ್ರಪೋರ್ಷನ್ ಅಂತ ಗೊತ್ತಿರುತ್ತೆ ನಿಮಗೆ, ರೇಷಿಯೋ ಅಂಡ್ ಪ್ರಪೋರ್ಷನ್. ಆಸ್ ಟು ಅಂತ ಇದ್ರೆ ಅಲ್ಲಿ ನಾವು ಪ್ರಪೋರ್ಷನ್. ನೋಡಿ, ರೇಷಿಯೋ ಅಂದ್ರೆ ಇಕ್ವಾಲಿಟಿ ಆಫ್ ಟು ಕಂಪ್ಯಾರಿಸನ್ ಆಫ್ 2 ಕ್ವಾಂಟಿಟೀಸ್ ಆರ್ ಕಾಲ್ಡ್ ರೇಷಿಯೋ. 2 ಕ್ವಾಂಟಿಟಿಗಳನ್ನ ಕಂಪೇರ್ ಮಾಡೋದಕ್ಕೆ ರೇಷಿಯೋ ಅಂತ ಕರೆದ್ರೆ, 2 ರೇಷಿಯೋಗಳನ್ನ ಕಂಪೇರ್ ಮಾಡೋಕ್ಕೆ ನಾವೇನಂತ ಕರಿತೀವಿ, ಪ್ರಪೋರ್ಷನ್ ಅಂತ ಕರಿತೀವಿ. ನೆನಪಿರ್ಲಿ ಅದು. ಸೊ ಈ ಒಂದು ಪ್ರಪೋರ್ಷನ್ ಅಲ್ಲಿ ಒಂದು ಕಂಡೀಷನ್ ಬರುತ್ತೆ, ಏನದು, ಪ್ರಾಡಕ್ಟ್ ಆಫ್ means is equal to ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್ ಅಂತ ಬರುತ್ತೆ. ಹಾಗಾದ್ರೆ ಇಲ್ಲಿ ಮೀನ್ಸ್ ಯಾವುದು, ಎಕ್ಸ್ಟ್ರೀಮ್ಸ್ ಯಾವುದು? 3 and 15 ಆರ್ ದಿ ಮೀನ್ಸ್ ಅಂಡ್ x and 5 ಆರ್ ದಿ ಎಕ್ಸ್ಟ್ರೀಮ್ಸ್. ನೋಡಿ, ಸೊ ಲಾಸ್ಟ್ ಅಲ್ಲಿ ಇರೋಂಥ 2 ನಂಬರ್ಸು ಎಕ್ಸ್ಟ್ರೀಮ್ಸ್ ಅಂತ ಕರಿತೀವಿ, ಮಿಡಲ್ ಅಲ್ಲಿ ಇರೋಂಥ 2 ನಂಬರ್ಸ್ ಅನ್ನ ಮೀನ್ಸ್ ಅಂತ ಕರಿತೀವಿ. ಇದು ಪ್ರಪೋರ್ಷನಲ್ ಕಂಡೀಷನ್, ನನ್ ಕಂಡೀಷನ್ ಅಲ್ಲ. ಸೊ ಅಕಾರ್ಡಿಂಗ್ ಟು ದಿಸ್ ಕಂಡೀಷನ್ 3 into 15 is equal to x into 5. So 3 15s are 45, 45 is equal to 5x. So then transpose ಮಾಡಿದ್ರೆ 5 ನ LHS ಗೆ 45 divided by 5 is equal to x ಬರುತ್ತೆ. 5 1s are 5 9s are. ಸೊ ಈಗ ಹೇಳಿ x ನ ಬೆಲೆ ಏನಾಯ್ತು ಅಂತ. 9 is the correct answer. So option D, 9 is right answer. ನೋಡಿ, ತುಂಬಾ ಈಸಿ ಇರುತ್ತೆ, ಅದಕ್ಕೆ ಕಾನ್ಸೆಪ್ಟ್ ಯಾರು ತಿಳ್ಕೊಂತೀರೋ ಅವರಿಗೆ ತುಂಬಾ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಬಟ್ ನಾವು ಕಾನ್ಸೆಪ್ಟ್ ಅನ್ನ ಮರ್ತೇ ಬಿಟ್ಬಿಟ್ಟಿದ್ದೀನಿ ಅಂದ್ರೆ ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ, ಆದ್ರೂ ಕೂಡ ತೊಂದರೆ ಇಲ್ಲ, ನೀವು ಇವತ್ತೇ ಸ್ಟಾರ್ಟ್ ಮಾಡಿದ್ರು ಕಾನ್ಸೆಪ್ಟ್ ಅನ್ನ ತಿಳ್ಕೋಬಹುದು. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ದ ಆರ್ಡರ್ ಆಫ್ ದಿ ಥರ್ಡ್ ರೂಟ್ 5 ಈಸ್. ಸೊ ಇಲ್ಲಿ ಕರಣಿ ರೂಟ್ 5ರ ಕ್ರಮವನ್ನ ಕೇಳಿದ್ದಾರೆ. ಸೊ ಇಲ್ಲಿ ಆರ್ಡರ್ ಮತ್ತೆ ರ್ಯಾಡಿಕ್ಯಾಂಡ್ ಅಂತ ಬರುತ್ತೆ, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಈ ರೀತಿ ಇರ್ರಾಷನಲ್ ನಂಬರ್ಸ್ಗಳನ್ನ ನಾವೇನಂತ ಕರಿತೀವಿ, ಸರ್ಡ್ಸ್ ಅಂತ ಕರಿತೀವಿ, ಹೌದಾ? ಇದು ಕೂಡ ಇರ್ರಾಷನಲ್ ನಂಬರೇ.
ಆರ್ಡರ್ ಅಂದ್ರೇನು, ಇದರ ಒಳಗಡೆ ಇರೋಂಥ ಬೆಲೆಗೆ ಆರ್ಡರ್ ಅಂತ ಕರಿತೀವಿ, ಕ್ರಮ ಅಂತ ಕನ್ನಡದಲ್ಲಿ. ಈ ಒಂದು ಬೆಲೆಗೆ ನಾವೇನಂತ ಕರಿತೀವಿ, ರ್ಯಾಡಿಕ್ಯಾಂಡ್ ಅಂತ ಕರಿತೀವಿ. ಯಾಕಂದ್ರೆ ಈ ಒಂದು ಕ್ವಶನ್ ಪೇಪರ್ ಅಲ್ಲಿ ಆರ್ಡರ್ ಬಗ್ಗೆ ಕೇಳಿದ್ದಾರೆ ಅಂದ್ರೆ, ಸಾರಿ ರ್ಯಾಡಿಕ್ಯಾಂಡ್ ಅದು. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಯಲ್ಲಿ ರ್ಯಾಡಿಕ್ಯಾಂಡ್ ಬಗ್ಗೆ ಕೇಳಿದ್ರು ಕೇಳ್ಬೋದು, ಹೇಳಲಿಕ್ಕೆ ಬರಲ್ಲ. ಸೊ ಹಾಗಾಗಿ ಈಗ ಹೇಳ್ಬೋದು ನಾವು, ಏನು ಕೊಟ್ಟಿಲ್ವಲ್ಲ, ಏನು ಅದಕ್ಕೆ ಆರ್ಡರ್ ಅಂದ್ರೆ, ಏನು ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ಆರ್ಡರ್ ಏನಾಗುತ್ತೆ, 2 ಈಸ್ ರೈಟ್ ಆನ್ಸರ್. ಸೊ ಅದೇ ಕ್ಯೂಬ್ ರೂಟ್ ಅಂತ ಬರುತ್ತೆ, ಕ್ಯೂಬ್ ರೂಟ್ 2. ಸೊ 2 ಈಸ್ ರ್ಯಾಡಿಕ್ಯಾಂಡ್ ಅಂಡ್ 3 ಈಸ್ ಆರ್ಡರ್. Then 4th root 7, 4 is order, 7 is radicand. 10th root 12, 12 is radicand and 10 is order. ಗೊತ್ತಾಯ್ತಾ ಈಗ? ಸೊ ಹಾಗಾಗಿ ಇದರ ಆರ್ಡರ್ ಹೇಳಿ, 2 is the order of the given surd. That's why option C is right answer. ನೋಡಿ, ಈಸಿಯಾಗಿ ಆ ಸರ್ಡ್ ಬಗ್ಗೆ ಗೊತ್ತಿದ್ರೆ ನಾವು ಈಸಿಯಾಗಿ ಆನ್ಸರ್ನ ಚೂಸ್ ಮಾಡ್ಬೋದು. ಇದು ಕೂಡ ಅಷ್ಟೇ, ಓಲ್ಡ್ ಸಿಲೆಬಸ್ ಅಲ್ಲಿ 10th ಸಿಲೆಬಸ್ ಅಲ್ಲಿ ನಿಮಗೆ ಇದೆ ಸರ್ಡ್ಸ್ ಅನ್ನೋ ಚಾಪ್ಟರ್. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, 14ನೇ ಪ್ರಶ್ನೆ. ಸೊ ಈ ಒಂದು ಪ್ರಶ್ನೆಯಲ್ಲಿ ಇಫ್ ಎ ಇಸ್ ಈಕ್ವಲ್ ಟು, ಒಂದು ಸೆಟ್ ಅನ್ನ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಇದು ಒಂದು ನನ್ನ ಪ್ರಕಾರ ಆ ಇಯರ್ ಅಲ್ಲಿ ಗ್ರೇಸ್ ಮಾರ್ಕ್ ಕೊಟ್ಟಿದ್ರು ಅಂತ ಅನ್ಸುತ್ತೆ, ಯಾಕಂದ್ರೆ ನೀವೇ ಯೋಚನೆ ಮಾಡ್ಬೋದು. ಸೊ ಇಲ್ಲಿ ಇನ್ಫೈನಿಟ್ ಎಲಿಮೆಂಟ್ಸ್ ಇರೋಂಥ ಸೆಟ್ ಅನ್ನ ಕೊಟ್ಟಿದ್ದಾರೆ, 0 +or-2 +or-4 +or-6 ಅಂಡ್ ಸೊ ಆನ್. ಸೊ ಇದೇ ರೀತಿ ನೋಡ್ತಾ ಹೋದ್ರೆ ಇಲ್ಲೆಲ್ಲ ಕೂಡ ಪಾಸಿಟಿವ್ ನೆಗೆಟಿವ್ ಈವನ್ ನಂಬರ್ಸ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಅದ್ರ ಪ್ರಕಾರ ಥಿಂಕ್ ಮಾಡೋದಾದ್ರೆ 5 ಈಸ್ ಬಿಲಾಂಗ್ಸ್ ಟು ಎ. ಸೊ ಇದು ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಆಗಿದೆ, ಯಾಕಂದ್ರೆ ಇಲ್ಲಿ 5 ಈಸ್ ಅನ್ ಆಡ್ ನಂಬರ್. ಸೊ ಅದು ಆಡ್ ನಂಬರ್ ಆಗಿರೋದ್ರಿಂದ ಇಲ್ಲಿ ಈ ಒಂದು ಸೆಟ್ ಆಫ್ ಲಿಸ್ಟ್ ಆಫ್ ನಂಬರ್ಸ್ ಅಲ್ಲಿ 5 ಬರೋದಿಲ್ಲ. ಅದನ್ನ ಆನ್ಸರ್ ಚೂಸ್ ಮಾಡೋಣ ಅಂತ ಹೋದ್ರೆ ಇಲ್ಲಿ ನೋಡಿ, ನೆಕ್ಸ್ಟ್ ನಂಬರ್ 10 ಬಿಲಾಂಗ್ಸ್ ಟು ಎ. ಅಫ್ಕೋರ್ಸ್ 10 ಈಸ್ ಬಿಲಾಂಗ್ಸ್ ಟು ಎ, 10 ಅನ್ನೋದು ಇದಕ್ಕೆ ಬರುತ್ತೆ, +10 ಆನ್ಸರ್ ಬರುತ್ತೆ. ಸೊ ದೆನ್ 16 ಬಿಲಾಂಗ್ಸ್ ಟು ಎ, 16 ಈಸ್ ಆಲ್ಸೋ ಬಿಲಾಂಗ್ಸ್ ಟು ಎ, ಯಾಕಂದ್ರೆ 16 ಈಸ್ ಈವನ್ ನಂಬರ್, ಈ ಲಿಸ್ಟ್ ಅಲ್ಲಿ 16 ಕೂಡ ಬರುತ್ತೆ. -16 ಈಸ್ ಆಲ್ಸೋ ಬಿಲಾಂಗ್ಸ್ ಟು ಎ, ಬಟ್ ಅವರು ನಾಟ್ ಬಿಲಾಂಗ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ 4ರಲ್ಲಿ ಯಾವುದನ್ನು ಚೂಸ್ ಮಾಡಿದ್ರು ನಿಮಗೆ ಆನ್ಸರ್ ಕೊಡಬೇಕಾಗುತ್ತೆ, ಯಾಕಂದ್ರೆ ಪರ್ಟಿಕ್ಯುಲರ್ ಆಗಿ ಅವರು ರಾಂಗ್ ಸ್ಟೇಟ್ಮೆಂಟ್ ಬರೆಯಕ್ಕೆ ಕೇಳ್ತಿದಾರಾ ಅಥವಾ ರೈಟ್ ಸ್ಟೇಟ್ಮೆಂಟ್ ಬರೀಲಿಕ್ಕೆ ಕೇಳ್ತಿದಾರ ಅಂತ ನಮಗೆ ಐಡಿಯಾ ಬರಲ್ಲ. ಹಾಗಾಗಿ ಮೇ ಬಿ ಇದಕ್ಕೆ ಗ್ರೇಸ್ ಮಾರ್ಕನ್ನು ಕೊಟ್ಟಿರ್ತಾರೆ, ಯಾಕಂದರೆ ಕ್ವಶನ್ ಕರೆಕ್ಟ್ ಇದೆ. ಆನ್ಸರ್ ಕೊಡುವಾಗ ಅವ್ರು ಏನು ಮಾಡಬೇಕಿತ್ತು, 3 ರಾಂಗ್ ಆಪ್ಷನ್ಸನ್ನು ಕೊಟ್ಟು 1 ರೈಟ್ ಆಪ್ಷನ್ನ ಕೊಡಬೇಕು, ಅಥವಾ 3 ರೈಟ್ ಆನ್ಸರ್ನ ಕೊಟ್ಟು 1 ರಾಂಗ್ ಆಪ್ಷನ್ನ ಕೊಡಬೇಕಾಗಿತ್ತು. ಬಟ್ ಇಲ್ಲಿ 2 ಸರಿಯಾದ ಆಪ್ಷನ್ಸ್ ಇದೆ ಮತ್ತು 2 ತಪ್ಪಾದ ಆನ್ಸರ್ಗಳಿದಾವೆ. ಹಾಗಾಗಿ ನಾನು ಇಲ್ಲಿ ಯಾವುದೋ ಆನ್ಸರ್ನ ಚೂಸ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಸೊ 14th ಒನ್, ನೀವೇನಾದ್ರೂ ಕೀ ಆನ್ಸರ್ ಇದ್ರೆ ನಿಮ್ಮ ಹತ್ರ ನೋಡ್ಕೊಳ್ಳಿ, ದಯವಿಟ್ಟು ನನ್ನ ಹತ್ರ ಕೀ ಆನ್ಸರ್ ಇಲ್ಲ. ಸೊ ಇದ್ದಿದ್ರೆ ಅದರಲ್ಲಿ ಗ್ರೇಸ್ ಮಾರ್ಕ್ ಕೊಟ್ಟಿರಬಹುದು. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, 15ನೇ ಪ್ರಶ್ನೆ. ಲೆಟ್ ಆರ್ ಬಿ ಎ ರಿಲೇಷನ್ ಆನ್ ದ ಸೆಟ್ ಆರ್ ಆಫ್ ಆಲ್ ರಿಯಲ್ ನಂಬರ್ಸ್ ಡಿಫೈನ್ಡ್ ಬೈ ಎ ಆರ್ ಬಿ ಇಫ್ ಅಂಡ್ ಓನ್ಲಿ ಇಫ್ ಮಾಡ್ಯುಲಸ್ a - b is lesser or equal to 1 then r is. ಸೊ ನೋಡಿ ಸ್ನೇಹಿತರೆ, ಇದ್ರ ಬಗ್ಗೆ ತುಂಬಾ ಡೀಟೇಲ್ಸ್ ಇದೆ, ಅದನ್ನು ಅಷ್ಟೂ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗಲ್ಲ. ಇವಾಗ ಕೆದಕಿದ್ರೆ ಅದು ತುಂಬ ಆಗುತ್ತೆ. ರಿಲೇಷನ್ಸ್ ಬಗ್ಗೆ ಹೇಳ್ತಾ ಹೋದರೆ ಅದರಲ್ಲಿ ರಿಫ್ಲೆಕ್ಸಿವ್ ರಿಲೇಷನ್, ಸಿಮೆಟ್ರಿಕ್ಕು ಮತ್ತು ಆ್ಯಂಟಿಸಿಮೆಟ್ರಿಕ್, ಟ್ರಾನ್ಸಿಟಿವ್ ಅಂತೆಲ್ಲ ಬರುತ್ತೆ. ಸೊ ನಿಮಗೆ ಡೈರೆಕ್ಟಾಗಿ ಇಲ್ಲಿ ಉತ್ತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ ಎ, ರಿಫ್ಲೆಕ್ಸಿವ್ ಆಸ್ ವೆಲ್ ಆಸ್ ಸಿಮೆಟ್ರಿ. ಸೊ ಇಲ್ಲಿ ರಿಫ್ಲೆಕ್ಸಿವ್ ಕೂಡ ಆಗಿರುತ್ತೆ ಮತ್ತು ಸಿಮೆಟ್ರಿಕ್ ಕೂಡ ಆಗಿರುತ್ತೆ. ಸೊ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ. ಸೊ ಇದ್ರ ಬಗ್ಗೆ ನಿಮಗೆ ಏನಾದರೂ ಮಾಹಿತಿ ಬೇಕಿದ್ರೆ ದಯವಿಟ್ಟು 10th ಸಿಲೆಬಸ್ಸನ್ನು ಹುಡುಕ್ಲಿಕ್ಕೆ ಹೋಗಬೇಡಿ, ಅಲ್ಲಿ ನಿಮಗೆ ಖಂಡಿತವಾಗ್ಲೂ ಸಿಗಲ್ಲ. PUC ಸಿಲೆಬಸ್ ಅಂದರೆ PU ಸಿಲೆಬಸ್ಸನ್ನು ನೋಡಿ, ಅದರಲ್ಲಿ ಖಂಡಿತವಾಗಿ ನಿಮಗೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅನ್ನೋ ಒಂದು ಚಾಪ್ಟರ್ ಇದೆ, ಆ ಚಾಪ್ಟ್ರಲ್ಲಿ ನಿಮಗೆ ಸಿಗುತ್ತೆ. ಸೊ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಇಲ್ಲಿ ಮುಂದಿನ ಪ್ರಶ್ನೆ 19ನೇ ಪ್ರಶ್ನೆ ಆಗಿದೆ. ಈ ಒಂದು 19ನೇ ಪ್ರಶ್ನೆಯಲ್ಲಿ ತುಂಬ ಈಸಿ ಕ್ವಶನು. 0 ಆಫ್ ದ ಪಾಲಿನಾಮಿಯಲ್ P ಆಫ್ ಎಕ್ಸ್, ಇಲ್ಲಿ ನೋಡ್ಬೋದು ಸ್ನೇಹಿತರೆ, P ಆಫ್ ಎಕ್ಸ್ ಈಸ್ ಈಕ್ವಲ್ ಟು CX ಪ್ಲಸ್ ಡಿ ಅಂತ ಕೊಟ್ಟಿದ್ದಾರೆ. ಸೊ ಯಾವುದೇ ಒಂದು ಬಹುಪದೋಕ್ತಿಯ ಶೂನ್ಯತೆ ಅಂದರೆ 0 ಆಫ್ ಎ ಪಾಲಿನಾಮಿಯಲ್ನ ಫೈಂಡ್ ಔಟ್ ಮಾಡುವಾಗ ಆ 0 ಆಫ್ ಎ ಪಾಲಿನಾಮಿಯಲ್ 0ಗೆ ಈಕ್ವಲ್ ಆಗಿರುತ್ತೆ. 0 ಈಸ್ ಈಕ್ವಲ್ ಟು CX ಪ್ಲಸ್ ಡಿ ಅಂತ ತಗೋಬೇಕು. ಡಿನ ಈ ಕಡೆ ಟ್ರಾನ್ಸ್ಪೋಸ್ ಮಾಡಿ -d ಈಸ್ ಈಕ್ವಲ್ ಟು CX ಆಗುತ್ತೆ. ನಾವು ಇಲ್ಲಿ ಎಕ್ಸನ್ನು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ, ಸಿನ ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ರೆ -d/c ಈಸ್ ಈಕ್ವಲ್ ಟು ಎಕ್ಸ್. ಸೊ ನಿಮ್ಮ ಉತ್ತರ ಸಿಕ್ತು, -d/c ಈಸ್ ದ ರೈಟ್ ಆನ್ಸರ್. ಸೊ ಬೆಟರ್ ನೀವು 9th ಸಿಲೆಬಸ್ನ ಪಾಲಿನಾಮಿಯಲ್ ಚಾಪ್ಟರ್ನ ನೋಡಿ, ಅಥವಾ 10th ಅಲ್ಲಿ ಕೂಡ ಇದೆ, ನೋ ಪ್ರಾಬ್ಲಮ್, ಅಲ್ಲೂ ಕೂಡ ನೀವು ತಿಳ್ಕೊಬಹುದು. ಸೊ ತುಂಬ ಈಸಿ ಇದೆ, ಹಾಗಾಗಿ ಜಾಸ್ತಿ ಇನ್ಫಾರ್ಮೇಷನ್ ಕೊಡ್ಲಿಕ್ಕೆ ಹೋಗ್ತಾ ಇಲ್ಲ. ಸೊ ದೆನ್ 20th ಕ್ವಶನ್, ತುಂಬ ಈಸಿ ಕ್ವಶನ್ ನೋಡಿ. ಎಕ್ಸ್ ಅಕ್ಷ ವೈ ಅಕ್ಷ, ಹೌದಲ್ವಾ? ಈ ಒಂದು ಎಕ್ಸ್ ಅಕ್ಷದ ಮೇಲೆ ಯಾವುದೇ ಒಂದು ರೇಖೆ ಎಷ್ಟು ಬಾರಿ ಸಂಧಿಸಿರುತ್ತೋ ಅಥವಾ ಮೀಟ್ ಆಗಿರುತ್ತೋ ಅಷ್ಟನ್ನು ನಾವೇನಂತ ಕರಿತೀವಿ, ಶೂನ್ಯತೆಗಳು ಅಂತ ಕರಿತೀವಿ, ಝೀರೋಸ್ ಆಫ್ ದ ಪಾಲಿನಾಮಿಯಲ್ಸ್. ಇಫ್ ಎ ಕರ್ವ್ ಇಂಟರ್ಸೆಕ್ಟ್ a number of times intersect on x axis, so
ದೋಸ್ ನಂಬರ್ಸ್ ಆರ್ ಕನ್ಸಿಡರ್ಡ್ ಆಸ್ ಝೀರೋಸ್ ಆಫ್ ದಿ ಪಾಲಿನಾಮಿಯಲ್. ಎಷ್ಟು ಬಾರಿ ಮೀಟ್ ಆಗಿರುತ್ತೋ ಅಷ್ಟು ಬಾರಿ. ನೋಡಿ 1 2 3 4 5 6. ಸೊ 6 ಸೊಲ್ಯೂಷನ್ಸ್ ಅಂತ ಕರಿತೀವಿ. ಆ ಒಂದು ಕಾನ್ಸೆಪ್ಟ್ ಗೊತ್ತಿದ್ರೆ ಈ ಒಂದು ಪ್ರಶ್ನೆಗೆ ನೀವು ಉತ್ತರನ ಈಸಿಯಾಗಿ ಚೂಸ್ ಮಾಡ್ತೀರಾ. ನೋಡಿ ಅಲ್ಲೊಂದು ಡಯಾಗ್ರಾಮ್ನ ಕೊಟ್ಟಿದ್ದಾರೆ. ಆ ಡಯಾಗ್ರಾಮ್ ಅಲ್ಲಿ ನೋಡಿದ್ರೆ ಮತ್ತೆ ಕ್ವಶನ್ ನೀಟಾಗಿ ಅಬ್ಸರ್ವ್ ಮಾಡಿ. ದ ನಂಬರ್ ಆಫ್ ಝೀರೋಸ್ ಲೈಯಿಂಗ್ ಬಿಟ್ವೀನ್ -2 and 2 ಆಫ್ ದ ಪಾಲಿನಾಮಿಯಲ್. ನೋಡಿ ಸ್ನೇಹಿತರೆ, ಓವರ್ ಆಲ್ ಆಗಿ ನೀವು ಥಿಂಕ್ ಮಾಡೋದಾದ್ರೆ ಈ ಒಂದು ಫಿಗರ್ ಅಲ್ಲಿ 1 2 3 4 ಮತ್ತೆ ಸ್ನೇಹಿತರೆ ಇದನ್ನು ಕೌಂಟ್ ಮಾಡ್ತಾರೆ ತುಂಬಾ ಜನ. ಸೊ ಇದನ್ನ ನಾವು ಕೌಂಟ್ ಮಾಡಬಾರ್ದು, ಯಾಕಂದ್ರೆ ಅದು ವೈ ಅಕ್ಷಕ್ಕೆ ಮೀಟ್ ಆಗಿರೋಂಥ ಒಂದು ರೇಖೆ, ಅದನ್ನು ನಾವು ಪರಿಗಣಿಸೋ ಆಗಿಲ್ಲ. ನಾವು ಎಕ್ಸ್ ಅಕ್ಷ ಅಂದ್ರೆ ಎಕ್ಸ್ ಆಕ್ಸಿಸ್ ಮೇಲೆ ಇಂಟರ್ಸೆಕ್ಟ್ ಆಗಿರೋಂಥ ಪಾಯಿಂಟ್ಸ್ಗಳನ್ನ ಮಾತ್ರ ಕನ್ಸಿಡರ್ ಮಾಡಬೇಕು. ಸೊ ಆ ರೀತಿ ನೋಡೋದಾದ್ರೆ ಇಲ್ಲಿ 1 2 ಮತ್ತೆ ಇದನ್ನ ತಗೋಬೇಡಿ, ಇದು ಆರಿಜಿನ್ ಅಂತ ಕರಿತೀವಿ, ಅದು ಯಾವುದೇ ರೀತಿ ಸೊಲ್ಯೂಷನ್ ಆಗಲ್ಲ. ಇನ್ ಕೇಸ್ ನಮ್ಮ ಒಂದು ರೇಖೆ ಇಲ್ಲಿ ಬಂದು ಮೀಟ್ ಆಗಿತ್ತು ಅಂದ್ರೆ ಆಗ ಕನ್ಸಿಡರ್ ಮಾಡಬೇಕು. 1 2 3 4. ನೋಡಿ ಸ್ನೇಹಿತರೆ, ಓವರ್ ಆಲ್ ಆಗಿ 4 ಶೂನ್ಯತೆಗಳಿದೆ. ಆದರೆ ಈ ಒಂದು ಪ್ರಶ್ನೆಗೆ 4 ಸರಿಯಾದ ಉತ್ತರ ಅಲ್ಲ. ಯಾಕಂದ್ರೆ ಅವರು ಕೇಳಿರುವಂತಹ ಶೂನ್ಯತೆಗಳು -2 ಮತ್ತೆ 2ರ ಮಧ್ಯದಲ್ಲಿ. ನೋಡಿ ಇಲ್ಲಿ -2 ಇದೆ, ಇಲ್ಲಿ +2 ಇದೆ. ಇದರ ಮಧ್ಯದಲ್ಲಿ ಎಷ್ಟು ಬಾರಿ ಇಂಟರ್ಸೆಕ್ಟ್ ಆಗಿದೆ ಅಂದ್ರೆ 1 2. ಸೊ ಆನ್ಸರ್ ಸಿಕ್ತು ನಿಮಗೆ, 2 ಶೂನ್ಯತೆಗಳು. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ನೋಡಿ ಎಷ್ಟು ಈಸಿ ಇದೆ. ಹೌ ಮೆನಿ ಲೈನ್ಸ್ ಮೇ ಪಾಸ್ ಥ್ರೂ ದ ಆರಿಜಿನ್ ಓ. ನೋಡಿ ಯಾವುದೇ ಆರಿಜಿನ್ ಆಗಿರಲಿ, ಫಾರ್ ಎಕ್ಸಾಂಪಲ್ ಒಂದು ಪಾಯಿಂಟ್ ಕೊಟ್ಟಿರ್ತಾರೆ, ಈ ಪಾಯಿಂಟ್ ಇಂದ ಎಷ್ಟು ಲೈನ್ಸ್ ಪಾಸ್ ಆಗ್ಬೋದು? 1 ಲೈನಾ, 2 ಲೈನ್ಸಾ, 3 ಲೈನ್ಸಾ, 4 ಲೈನ್ಸಾ? ದೇರ್ ಆರ್ ಇನ್ಫೈನೈಟ್ಲಿ ಮೆನಿ ಲೈನ್ಸ್ ಆರ್ ಪಾಸಿಬಲ್ ಟು ಡ್ರಾ ಬೈ ಯೂಸಿಂಗ್ ಎ ಸಿಂಗಲ್ ಪಾಯಿಂಟ್. ಒಂದು ಪಾಯಿಂಟ್ ಅನ್ನ ಯೂಸ್ ಮಾಡಿ ನಾವು ಇನ್ಫೈನೈಟ್ಲಿ ಮೆನಿ ಅಂದ್ರೆ ಅನ್ಕೌಂಟೇಬಲ್ ಲೈನ್ಸ್ ಗಳನ್ನ ನಾವು ಡ್ರಾ ಮಾಡಬಹುದು. ಸೊ ಹಾಗಾಗಿ ಆನ್ಸರ್ ಇನ್ಫೈನೈಟ್ಲಿ ಮೆನಿ ಈಸ್ ದ ರೈಟ್ ಆನ್ಸರ್. ನೋಡಿ ಇನ್ಫೈನೈಟ್ಲಿ ಮೆನಿ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಎ ಕ್ವಾಡ್ರಾಟಿಕ್ ಇಕ್ವೇಶನ್. ನೋಡಿ ಸ್ನೇಹಿತರೆ, ಇಲ್ಲಿ ವೆರಿಫೈ ಮಾಡಬೇಕಾಗುತ್ತೆ. ತುಂಬಾ ಜನ ವೆರಿಫಿಕೇಶನ್ ಮಾಡಲ್ಲ, ಡೈರೆಕ್ಟ್ ಆಗಿ ನೋಡ್ತೀರಾ, ಇದು ಅಲ್ಲ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಪರಿಗಣಿಸಿದ್ರ. ಮತ್ತೆ ಥರ್ಡ್ ಒನ್ ಕ್ವಾಡ್ರಾಟಿಕ್ ಇಕ್ವೇಶನ್, ಫೋರ್ತ್ ಒನ್ ಕ್ವಾಡ್ರಾಟಿಕ್ ಕ್ಯೂಬಿಕ್ ಇಕ್ವೇಶನ್ ಅಂತ ಅನ್ಕೊಂತೀರಾ. ತುಂಬಾ ಜನ ಇದೇ ರೀತಿ ಮಿಸ್ಟೇಕ್ ಮಾಡ್ತೀರಾ. ಆದರೆ ನೀವು ಇದನ್ನ ಸಿಂಪ್ಲಿಫೈ ಮಾಡಬೇಕು, ಎಲ್ಲ ಕಂಡೀಷನ್ಗಳು ಸಿಂಪ್ಲಿಫೈ ಮಾಡಿ. ಸೊ ನಾನು ಇಲ್ಲಿ ಸೆಕೆಂಡ್ ಒನ್ ಅನ್ನ ಮಾತ್ರ ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ. ನೋಡಿ ಸೆಕೆಂಡ್ ಒನ್ ಸಿಂಪ್ಲಿಫೈ ಮಾಡಿದಾಗ x² + x + 8 ಇಸ್ ಈಕ್ವಲ್ ಟು a + b ಮತ್ತೆ a - b ಫಾರ್ಮಲ್ ಇದೆ, x² - 2² ಅಂತ ಡೈರೆಕ್ಟ್ ಆಗಿ ಬರೀಬಹುದು. x² + x + 8 - x² + 4 ಇಸ್ ಈಕ್ವಲ್ ಟು 0. ನೋಡಿ x² ಈ ಕಡೆ ಬಂತು, -x² ಆಯ್ತು. 2² ಅಂದ್ರೆ 4, -2² ಈ ಕಡೆ ಬಂದ್ರೆ +4 ಆಯ್ತು. -x² + x² ಕ್ಯಾನ್ಸಲ್ ಆಯ್ತು. x + 12 ಇಸ್ ಈಕ್ವಲ್ ಟು 0. ಇದೇನಿದು ಲೀನಿಯರ್ ಇಕ್ವೇಶನ್, ಬಟ್ ದಿಸ್ ಇಸ್ ನಾಟ್ ಎ ಕ್ವಾಡ್ರಾಟಿಕ್ ಇಕ್ವೇಶನ್. ಸೊ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಬೆಟರ್ ನೀವು ಇನ್ ರಿಮೈನಿಂಗ್ 3 ಸ್ಟೇಟ್ಮೆಂಟ್ಸ್ಗಳನ್ನ ಟ್ರೈ ಮಾಡಿ. ಸೊ ಆ 3 ಸ್ಟೇಟ್ಮೆಂಟ್ಗಳು ಏನಾಗುತ್ತೆ, ನಿಮಗೆ ಕ್ವಾಡ್ರಾಟಿಕ್ ಇಕ್ವೇಶನ್ ಬರುತ್ತೆ. ಸೊ ತುಂಬಾ ಲೆಂತಿ ಸೊಲ್ಯೂಷನ್ ಆಗುತ್ತೆ. ಸೊ ಹಾಗಾಗಿ ಗೊತ್ತಾಗುತ್ತೆ ನಿಮಗೆಲ್ಲರಿಗೂ ಕೂಡ ಸಿಂಪ್ಲಿಫೈ ಮಾಡ್ಲಿಕ್ಕೆ ಬರುತ್ತೆ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್. ಸೊ ಟ್ರೈ ಮಾಡಿ, ತೊಂದರೆ ಇಲ್ಲ. ಬಟ್ ಆನ್ಸರ್ ಈಸ್ ಬಿ. ಸೊ 28th ಕ್ವಶನ್ಗೆ ಹೋಗೋಣ ಈಗ. ದ ಪೆರಿಮೀಟರ್ ಆಫ್ ಎ ರೆಕ್ಟಾಂಗಲ್ ಈಸ್ 82 ಮೀಟರ್. ಸೊ ನಮಗೆ ಆಲ್ರೆಡಿ ಪೆರಿಮೀಟರ್ ಬಗ್ಗೆ ಐಡಿಯಾ ಇದೆ. ರೆಕ್ಟಾಂಗಲ್ನ ಪೆರಿಮೀಟರ್ ಅಂದರೆ 2 ಆಫ್ ಎಲ್ + ಬಿ ಈಸ್ ಈಕ್ವಲ್ ಟು ಪೆರಿಮೀಟರ್ 82 ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ಬಳಕೆ ಮಾಡಿ ನಾವೇನು ಮಾಡ್ಬೋದು, ಸಮ್ ಆಫ್ ಲೆಂತ್ ಆ್ಯಂಡ್ ಬ್ರೆಡ್ತ್ ಈಸ್ ಈಕ್ವಲ್ ಟು 82/2 ವಿಚ್ ಇಸ್ ಈಕ್ವಲ್ ಟು 41 ಮೀಟರ್ ಅಂತ ಗೊತ್ತಾಗುತ್ತೆ ಶಾರ್ಟ್ ಕಟ್ ಅಲ್ಲಿ ಮಾಡಬೇಕಂದ್ರೆ. ಸೊ ಲೆಂತಿ ಸೊಲ್ಯೂಷನ್ ಬೇಕಂದ್ರೆ ನೀವು ಬೇಕಾದ್ರೆ ಟ್ರೈ ಮಾಡಿ, ಬಟ್ ಶಾರ್ಟ್ ಕಟ್ ಬೇಕಂದ್ರೆ ಇದೇ ರೀತಿ. ಸೊ ದೆನ್ ಏರಿಯಾ ಈಸ್ 400 ಮೀಟರ್ ಸ್ಕ್ವೇರ್, ಎಲ್ ಇಂಟು ಬಿ ಇಸ್ ಈಕ್ವಲ್ ಟು 400 ಮೀಟರ್ ಸ್ಕ್ವೇರ್. ನೋಡಿ ಸ್ನೇಹಿತರೆ, ಇಲ್ಲೇ ನಿಮಗೆ ಉತ್ತರ ಸಿಕ್ಬಿಡುತ್ತೆ ಯಾವ್ದು ಆಗಿರುತ್ತೆ ಆನ್ಸರ್ ಅಂತ. ಇವೆರಡನ್ನ ಆ್ಯಡ್ ಮಾಡಿದ್ರೆ ಅಂದ್ರೆ ಲೆಂತ್ ಮತ್ತೆ ಬ್ರೆಡ್ತ್, ಲೆಂತ್ ಯಾವಾಗಲೂ ದೊಡ್ಡದಾಗಿರುತ್ತೆ, ಬ್ರೆಡ್ತ್ ಯಾವಾಗಲೂ ಚಿಕ್ಕದಾಗಿರುತ್ತೆ. ಲೆಂತ್ ಮತ್ತೆ ಬ್ರೆಡ್ತನ್ನ ಆ್ಯಡ್ ಮಾಡಿದ್ರೆ 41 ಮೀಟರ್ ಬರಬೇಕು. ಲೆಂತ್ ಮತ್ತೆ ಬ್ರೆಡ್ತನ್ನ ಮಲ್ಟಿಪ್ಲೈ ಮಾಡಿದ್ರೆ 400 ಬರಬೇಕು. ಇಲ್ಲಿರೋಂಥ ಆಪ್ಷನ್ ಅಲ್ಲಿ ಚೂಸ್ ಮಾಡಿ 25 ಮತ್ತೆ 16 ಆ್ಯಡ್ ಮಾಡಿದ್ರೆ 41 ಬರುತ್ತೆ. 25 ಮತ್ತೆ 16 ಮಲ್ಟಿಪ್ಲೈ ಮಾಡಿದ್ರೆ 400 ಬರುತ್ತೆ. ಹಾಗಾಗಿ ಈ ಎರಡರಲ್ಲಿ 25 ಅನ್ನೋದು ಲೆಂತ್ ಆಗುತ್ತೆ, 16 ಅನ್ನೋದು ಬ್ರೆಡ್ತ್ ಆಗುತ್ತೆ. ಬೇರೆದ್ರಲ್ಲಿ ಬರೋ ಚಾನ್ಸಸ್ ಇಲ್ವಾ? ಅಫ್ಕೋರ್ಸ್ ಇಲ್ಲ. ಬೇರೆ ಯಾವುದನ್ನ ನೀವು 2 ಪೇರ್ಸ್ ಆಗಿ ತಗೊಂಡು ಆ್ಯಡ್ ಮಾಡಿದ್ರು ನಿಮಗೆ 41 ಬರಲ್ಲ. ಸೊ ಹಾಗಾಗಿ
ಇಲ್ಲಿ ಉತ್ತರ 16 ಮೀಟರ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. 25 ಕೂಡ ಕರೆಕ್ಟೇ, ಬಟ್ ಆದರೆ ಆ 25 ಅನ್ನೋದು ಇಲ್ಲಿ ಲೆಂತ್ ಆಗಿರುತ್ತೆ. 16 ಅನ್ನೋದು ಯಾಕಂದ್ರೆ ಅವರು ಬ್ರೆಡ್ತ್ ಮಾತ್ರ ಕೇಳಿರೋದು. ನೋಡಿ ಇಲ್ಲಿ ಬ್ರೆಡ್ತ್ ಆಫ್ ದಿ ರೆಕ್ಟ್ಯಾಂಗಲ್ ಈಸ್ ನಾವು ನೋಡೋದೇ ಇಲ್ಲ ಕೆಲವೊಂದ್ಸಲಿ ಎಕ್ಸಾಮಲ್ಲಿ. ಸೊ ಹಾಗಾಗಿ 25 ಕರೆಕ್ಟ್ ಕೂಡ ಕರೆಕ್ಟ್ ಅಂತ ಹೇಳ್ಬಿಟ್ಟು 25 ಹಾಕಿ ಬರ್ತೀವಿ. ಸೊ ಆಮೇಲೆ ಮನೆಗೆ ಬಂದಾಗ ಗೊತ್ತಾಗುತ್ತೆ, ಓ ಅವ್ರು ಕೇಳಿದ್ದು ಬ್ರೆಡ್ತು, ನಾನು ಲೆಂತ್ ಹಾಕಿ ಬಂದಿದ್ದೀನಿ. ಸೊ ಆ ಮಿಸ್ಟೇಕ್ ಮಾಡಬೇಡಿ. ಕಂಪ್ಲೀಟ್ ಎಂಟೈರ್ ಪ್ರಾಬ್ಲಮ್ನ ಓದಿದ್ರೆ ತುಂಬ ಬೆಟರ್. ಸೊ ನಾವು ಕೂಡ ತುಂಬ ಜನ ಮಿಸ್ಟೇಕ್ ಮಾಡ್ತೀವಿ ಇದೇ ರೀತಿ. ಗೊತ್ತಿರುತ್ತೆ, ಕಂಪ್ಲೀಟ್ ಸೊಲ್ಯೂಷನ್ ಮಾಡಿರ್ತೀವಿ, ಬಟ್ ಆದರೆ ಟಿಕ್ ಮಾಡುವಾಗ ತಪ್ಪು ಮಾಡಿರ್ತೀವಿ. ಔಟ್ ಆಫ್ 25 ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟಿಂಗ್ ಇನ್ ಎ ಡಿಬೇಟ್, 8 are girls. The probability that the winner is a boy is. So probability very interesting concept, ನಿಮಗೆಲ್ಲರಿಗೂ ಗೊತ್ತಿರಬಹುದು. ಸೊ probability means measure of uncertainty is called probability. ಯಾವುದು ಸರ್ಟೈನ್ ಇರಲ್ವೋ ಆ ಒಂದು ಸರ್ಟೈನ್ ಇಲ್ಲದೆ ಇರೋಂಥ ಒಂದು ಥಿಂಗ್ ಅಥವಾ ಇನ್ಫಾರ್ಮೇಷನ್ ಅನ್ನು ಸ್ಟಡಿ ಮಾಡೋದಕ್ಕೆ ನಾವು ಪ್ರೊಬ್ಯಾಬಿಲಿಟಿ ಅಂತ ಕರಿತೀವಿ. ಸೊ ಪ್ರೊಬ್ಯಾಬಿಲಿಟಿ ಇಟ್ ಸೆಲ್ಫ್ ಸೇಸ್ ಇಟ್ ಈಸ್ ಅನ್ಸರ್ಟೈನ್. ಇದು ಒಂದು ಅನ್ಸರ್ಟೈನ್. ಫಾರ್ ಎಕ್ಸಾಂಪಲ್, ಇವತ್ತೊಂದು IPL ಮ್ಯಾಚ್ ನಡೀತಾ ಇರುತ್ತೆ. ಅದರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಬೆಂಗಳೂರು ಯಾವುದೇ ಒಂದು ಟೀಮ್ಗಳು, ಎರಡು ಟೀಮ್ಗಳ ಮಧ್ಯೆ ಪಂದ್ಯ ನಡೀತಾ ಇದೆ ಅಂದರೆ, ಸೊ ಅದರಲ್ಲಿ ಯಾರು ಬೇಕಾದರೂ ಗೆಲ್ಬೋದು. ಅಂದರೆ ನಾವು ಪ್ರಿಡಿಕ್ಷನ್ ಅಂತ ಕರಿತೀವಿ. ನಾವು ಜಸ್ಟ್ ಪ್ರಿಡಿಕ್ಟ್ ಮಾಡೋಕ್ಕಾಗುತ್ತೆ, ಆದರೆ ಫೈನಲ್ ಆಗಿ ನಾವು ಡಿಕ್ಲೇರ್ ಮಾಡೋಕ್ಕಾಗಲ್ಲ ಇದೇ ರಿಸಲ್ಟ್ ಬರುತ್ತೆ ಅಂತೇಳಿ, ಇದೇ ಟೀಮ್ ವಿನ್ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸೊ ದಟ್ ಈಸ್ ಆಲ್ಸೋ ಬೆಟರ್ ಎಕ್ಸಾಂಪಲ್ ಫಾರ್ ಪ್ರೊಬ್ಯಾಬಿಲಿಟಿ. ಸೊ ಔಟ್ ಆಫ್ 25 ಸ್ಟೂಡೆಂಟ್ಸ್, ನೋಡಿ ಇಲ್ಲಿ ಟೋಟಲ್ ಸ್ಟೂಡೆಂಟ್ಸು 25 ಇದೆ. ಸೊ ಟೋಟಲ್ ಸ್ಟೂಡೆಂಟ್ಸ್ 25 ಇದ್ದಾರೆ. ಅದರಲ್ಲಿ 8 are ಗರ್ಲ್ಸ್. ಸೊ ಗರ್ಲ್ಸ್ನ ಸಂಖ್ಯೆ 8 ಇದೆ. ಹಾಗಾದರೆ ಬಾಯ್ಸ್ನ ಸಂಖ್ಯೆ ಎಷ್ಟಿರ್ಬೋದು? 17. ಯಾಕಂದರೆ ಒಟ್ಟಾರೆ ಅಲ್ಲಿ 25 ಜನ ಸ್ಟೂಡೆಂಟ್ಸ್ ಇದ್ದಾಗ 8 ಜನ ಗರ್ಲ್ಸ್ ಅಂದರೆ, ಹುಡುಗಿಯರಂದರೆ 25ರಲ್ಲಿ 8 ಹೋದರೆ 17 ಬರುತ್ತೆ. 17 ಜನ ಬಾಯ್ಸ್ ಇದ್ದಾರೆ. ಸೊ ಇಲ್ಲಿ ಪ್ರೊಬ್ಯಾಬಿಲಿಟಿಲಿ ಒಂದು ಫಾರ್ಮುಲಾ ಬರುತ್ತೆ, P of A is equal to N of A divided by N of S. ಸೊ ಇಲ್ಲಿ ಒಟ್ಟಾರೆ ವಿದ್ಯಾರ್ಥಿಗಳ ಸಂಖ್ಯೆ N of S ಆಗುತ್ತೆ. ಇಲ್ಲಿ ನಮ್ಮ ಒಂದು ಇವೆಂಟ್ ಯಾರನ್ನ ವಿನ್ ಆಗ್ತಾರೆ ಅಂತ ಹೇಳ್ತಿದ್ದಾರೆ, ಬಾಯ್ಸ್ ವಿನ್ ಆಗ್ತಾರೆ ಅಂತಿದ್ದಾರೆ. ಅವೈಲೇಬಲ್ ಬಾಯ್ಸ್ ಎಷ್ಟು? 17 ಬಾಯ್ಸಲ್ಲಿ ಯಾರು ಬೇಕಾದರೂ ವಿನ್ ಆಗ್ಬೋದು. ಹಾಗಾಗಿ ಟೋಟಲ್ ಪಾಸಿಬಲ್ ಔಟ್ಕಮ್ ಈಸ್ 17. ಸೊ 70 ಫೇವರೇಬಲ್ ಔಟ್ಕಮ್, ದಟ್ ಈಸ್ ಕಾಲ್ ಇಟ್ ಎಸ್ ಫೇವರೇಬಲ್ ಔಟ್ಕಮ್. ಸೊ 17/25 ಈಸ್ ದ ರೈಟ್ ಆನ್ಸರ್. ನೋಡಿ 17/25 ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಇದು ನಿಮಗೆ 10th ಟೆಕ್ಸ್ಟ್ ಬುಕ್ಕಲ್ಲಿ ಪ್ರೊಬ್ಯಾಬಿಲಿಟಿ ಅನ್ನೋ ಚಾಪ್ಟ್ರಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಇದೇ ರೀತಿ ಮುಂದಿನ ಪ್ರಶ್ನೆ 41ನೇ ಪ್ರಶ್ನೆ. ಈ ಒಂದು 41ನೇ ಪ್ರಶ್ನೆಯಲ್ಲಿ ಇದು ಕೂಡ ಅಷ್ಟೇ 8th ಟೆಕ್ಸ್ಟ್ ಬುಕ್ಕಲ್ಲಿ ಕಮರ್ಷಿಯಲ್ ಅರ್ಥಮೆಟಿಕ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಬರುತ್ತೆ ಸ್ನೇಹಿತರೆ. ಆನ್ ಅಥ್ಲೀಟ್ won 8 events ಔಟ್ ಆಫ್ ನಂಬರ್ ಆಫ್ ಇವೆಂಟ್ಸ್. ಇಫ್ ದ ವಿನ್ ಪರ್ಸೆಂಟೇಜ್ ವಾಸ್ 40, ದ ನಂಬರ್ ಆಫ್ ಇವೆಂಟ್ಸ್ ಇನ್ ಟೋಟಲ್ ಈಸ್. ಎಕ್ಸಾಕ್ಟ್ ಸೇಮ್ ಕ್ವಶನ್ ಇದೆ ನಿಮಗೆ. ಸೊ ಇಲ್ಲಿ 8 ಇವೆಂಟ್ಸನ್ನು ವಿನ್ ಆಗ್ತಾನಂತೆ ಒಬ್ಬ ಅಥ್ಲೀಟು. ಎಷ್ಟಲ್ಲಿ? ಔಟ್ ಆಫ್ ನಂಬರ್ ಆಫ್ ಇವೆಂಟ್ಸ್. ಟೋಟಲ್ ಇವೆಂಟ್ಸ್ ಕೊಟ್ಟಿಲ್ಲ ಅವರು. ಇಫ್ ದ ವಿನ್ ಪರ್ಸೆಂಟೇಜ್ ವಾಸ್, ನೋಡಿ ವಿನ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅಂದರೆ 40% ಔಟ್ ಆಫ್ 100 ಇಂಟು ನಂಬರ್ ಆಫ್ ಇವೆಂಟ್ಸ್. ಗೊತ್ತಿಲ್ಲ ನನಗೆ, ಅದಕ್ಕೆ ನಾನು ಎಕ್ಸ್ ಅಂತ ತೊಗೊಂಡಿದ್ದೀನಿ. ನೀವು ಯಾವಾಗಲೂ ಎಷ್ಟು ಪರ್ಸೆಂಟ್ ವಿನ್ ಆಗಿದ್ದಾನೆ ಅನ್ನೋದನ್ನು ನಂಬರ್ ಆಫ್ ಇವೆಂಟ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಅವನ ವಿನ್ನಿಂಗ್ ಇವೆಂಟ್ಸ್ಗಳು ಸಿಗುತ್ತೆ. ಸೊ ನಮಗೆ ಆಲ್ರೆಡಿ 8 ಅಂತ ಗೊತ್ತು, ಇಸ್ ಈಕ್ವಲ್ ಟು 8 ಅಂತ ಬರಿತೀವಿ. ಸಿಂಪ್ಲಿಫೈ ಮಾಡಿ 0 0 ಕ್ಯಾನ್ಸಲ್ ಆಗುತ್ತೆ. ಇದನ್ನು ಆ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ರೆ x ಇಸ್ ಈಕ್ವಲ್ ಟು 8 ಇಂಟು 10 ಡಿವೈಡ್ ಬೈ 4 ಆಗುತ್ತೆ. 4 1s 4 2s, ಸೊ 2 10s 20. ಸೊ ಹಾಗಾಗಿ ಆನ್ಸರ್ ಏನು ಬರುತ್ತೆ? ಟೋಟಲ್ ಇವೆಂಟ್ಸ್ ಎಷ್ಟು ಅವನು ಪಾರ್ಟಿಸಿಪೇಟ್ ಮಾಡಿದ್ದು? 20 ಇವೆಂಟ್ಸ್. ಅವನು 20 ಇವೆಂಟ್ಗಳಲ್ಲಿ 8 ಇವೆಂಟ್ಗಳಲ್ಲಿ ಗೆದ್ದಿರ್ತಾನೆ. ಆ ಒಂದು 8 ಇವೆಂಟ್ಗಳ ಗೆಲುವನ್ನು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗಿರುತ್ತೆ? 40%. ನೀವು ಬೇಕಾದ್ರೆ ವೆರಿಫೈ ಮಾಡ್ಬೋದು. 8 ಡಿವೈಡ್ ಬೈ 20 ಇಂಟು 100 ಅಂತೇಳಿ ಮಾಡಿದ್ರೆ 21s 25s, ಸೊ 8 5s 40%. ಅವನ ವಿನ್ನಿಂಗ್ ಪರ್ಸೆಂಟ್ ಏನಾಗುತ್ತೆ? 40% ಬರುತ್ತೆ. ನೀವು ಬೇಕಾದರೆ ಕ್ರಾಸ್ ಚೆಕ್ ಮಾಡ್ಬೋದು. 42ನೇ ಪ್ರಶ್ನೆ. ದ ಸೆಲ್ಲಿಂಗ್ ಪ್ರೈಸ್ ಆಫ್ 5 pence is equal to the cost price of 4 pence. ಪ್ರಾಫಿಟ್ ಆರ್ ಲಾಸ್ ಪರ್ಸೆಂಟೇಜ್ ಅಂತ ಕೇಳಿದ್ದಾರೆ. ಅಂದರೆ ನಾವು ಪ್ರಾಫಿಟ್ ಪರ್ಸೆಂಟೇಜ್ ಅದು ಫೈಂಡ್ ಔಟ್ ಮಾಡಬೇಕು ಅಥವಾ ಲಾಸ್ ಪರ್ಸೆಂಟ್ ಫೈಂಡ್ ಔಟ್ ಮಾಡಬೇಕಂತ. ಏನಕ್ಕಂದರೆ ಈ ಒಂದು ಸ್ಟೇಟ್ಮೆಂಟಲ್ಲಿ ಲಾಸ್ ಆರ್ ಪ್ರಾಫಿಟ್ ಆಗುತ್ತೆ, ಅದನ್ನು ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಇಲ್ಲಿ 5 ಪೆನ್ನುಗಳ ಸೆಲ್ಲಿಂಗ್ ಪ್ರೈಸ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ನಾವು ಕಾಸ್ಟ್ ಪ್ರೈಸನ್ನು ಬರ್ಕೊಳ್ಳೋಣ. ಸೊ ಕಾಸ್ಟ್ ಪ್ರೈಸ್ ಆಫ್ 4 pence. ಮೊದಲನೇದಾಗಿ 4 ಪೆನ್ನುಗಳ ಬೆಲೆ ಏನಾಗುತ್ತೆ? ಹಾಗಾದರೆ 4 ರೂಪಾಯಿ ಆಗುತ್ತೆ. ಅದೇ ಥರ ಕಾಸ್ಟ್ ಪ್ರೈಸ್ ಆಫ್ 5 pence ಏನಾಗಿರ್ಬೋದು? 5 ಪೆನ್ನೇ ಆಗಿರಬೇಕು, ಹೌದಾ? ಯಾಕಂದರೆ 4 ಪೆನ್ನುಗಳ ತೊಗೊಂಡಿದ್ದ ಬೆಲೆ ಅಂದರೆ ಕಾಸ್ಟ್ ಪ್ರೈಸು 4 ರೂಪಾಯಿ ಅಂತಾದರೆ
5 ಪೆನ್ನುಗಳ ಬೆಲೆ ಕೂಡ 5 ಆಗಿರುತ್ತೆ. ಅದೇ ರೀತಿ ಸೆಲ್ಲಿಂಗ್ ಪ್ರೈಸ್ ಕೂಡ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಸೆಲ್ಲಿಂಗ್ ಪ್ರೈಸು? ಸೆಲ್ಲಿಂಗ್ ಪ್ರೈಸ್ ಆಫ್ 5 ಪೆನ್ಸ್ ಈಸ್ ಈಕ್ವಲ್ ಟು 4 rupees. ಈಗ ನಿಮಗೆಲ್ಲರಿಗೂ ಕನ್ಫ್ಯೂಸ್ ಆಗುತ್ತೆ, ಏನಕ್ಕೆ 4 ಅಂತ ಬರೆದ್ರಿ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ದ ಸೆಲ್ಲಿಂಗ್ ಪ್ರೈಸ್ ಆಫ್ 5 ಪೆನ್ಸ್ ಈಸ್ ಈಕ್ವಲ್ ಟು ದ ಸೆಲ್ಲಿಂಗ್ ಕಾಸ್ಟ್ ಪ್ರೈಸ್ ಆಫ್ 4 ಪೆನ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ 4, ಈಗ ಅವ್ನು ತಗೊಂಡಿರೋದು 5 ಪೆನ್ಗಳು ತಗೊಂಡಿದ್ದಾನೆ. ಸೊ 5 ಪೆನ್ಗಳಿಗೆ ಕಾಸ್ಟ್ ಪ್ರೈಸ್ ಎಷ್ಟು ಕೊಟ್ಟ? 5 ರೂಪಾಯಿ ಕೊಟ್ಟ. ಆದರೆ ಅದೇ ವ್ಯಕ್ತಿ ಆ 5 ಪೆನ್ನುಗಳನ್ನು ಮಾರಿದ್ದೆಷ್ಟಕ್ಕೆ? 4 ರೂಪಾಯಿಗೆ. ಆ ಸ್ಟೇಟ್ಮೆಂಟ್ ಒಂದು ಸ್ವಲ್ಪ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. 5 ಪೆನ್ನುಗಳ ಮಾರಿದ ಬೆಲೆ 4 ಪೆನ್ನುಗಳ ಕೊಂಡ ಬೆಲೆಗೆ ಈಕ್ವಲ್ ಆಗಿದೆ. ಹಾಗಾಗಿ ನೀವು ಸ್ವಲ್ಪ ಥಿಂಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಸೆಲ್ ಮಾಡಿದಂಥ ಪ್ರೈಸ್ ಅಂದರೆ 5 ಪೆನ್ಗಳಿಗೆ 5 ರೂಪಾಯಿ ಕೊಟ್ಟು ತಗೊಂಡು ಅವನು 4 ಪೆನ್ನನ್ನು ಏನು ಮಾಡ್ತಾನೆ, ಅಥವಾ 5 ಪೆನ್ಗಳನ್ನ ಏನು ಮಾಡ್ತಾನೆ, 4 ರೂಪಾಯಿಗೆ ಮಾಡ್ತಾನೆ. ಅಂದರೆ ಅವನಿಗೆ 1 ರೂಪಾಯಿ ಲಾಸ್ ಆಯಿತು, ಹೌದಾನೆ? ಸೊ ಇಲ್ಲಿ ಲಾಸ್ ಆಗುತ್ತೆ ಅಂತ ಗೊತ್ತಾಗುತ್ತೆ ನಮಗೆ. ಸೊ ಹಾಗಾಗಿ ನಾವೇನು ಮಾಡಬೇಕೀಗ, ಪ್ರಾಫಿಟ್ ಪರ್ಸೆಂಟೇಜ್ ಅಥವಾ ಲಾಸ್ ಪರ್ಸೆಂಟೇಜನ್ನು ಫೈಂಡ್ ಔಟ್ ಮಾಡಬೇಕು. ಅದಕ್ಕೊಂದು ಫಾರ್ಮುಲಾ ಇದೆ. ಏನದು? ಪರ್ಸೆಂಟೇಜ್ ಆಫ್ ಲಾಸ್ ಇಸ್ ಈಕ್ವಲ್ ಟು ಲಾಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100 ಅಂತ, ಹೌದಾ? ಸೊ ಹಾಗಾಗಿ ಇಲ್ಲಿ ಲಾಸ್ ಎಷ್ಟಾಗಿದ್ದು ನೋಡಿ, ಇಲ್ಲಿ ಅವ್ನು ಟೋಟಲ್ 5 ಪೆನ್ಸ್ ತಗೊಂಡಿದ್ದ 5 ರೂಪಾಯಿಗೆ, 4 ರೂಪಾಯಿಗೆ ಮಾರ್ದ. ಅಲ್ಲಿಗೆ ಲಾಸ್ ಏನಾಯಿತು? 5 - 4 ಇಸ್ ಈಕ್ವಲ್ ಟು 1 ರೂಪಾಯಿ ಲಾಸ್ ಆಯಿತು. 1 ಡಿವೈಡ್ ಬೈ ಟೋಟಲ್ 5 ಪೆನ್ಗಳಿಗೆ ಕಾಸ್ಟ್ ಪ್ರೈಸ್ ಎಷ್ಟು? 5 ಇಂಟು 100. ಸೊ 5 520s. ಸೊ ಅಲ್ಲಿಗೆ 20 1s 20. ಸೊ ಅಲ್ಲಿಗೆ ಲಾಸ್ ಪರ್ಸೆಂಟೇಜ್ ಎಷ್ಟು ಬಂತು ಅವನಿಗೆ? 20% ಲಾಸ್ ಆಯಿತು ಅವನಿಗೆ. ಸೊ ಇಲ್ಲಿ ಸ್ವಲ್ಪ ತುಂಬ ಅರ್ಥ ಮಾಡ್ಕೋಬೇಕು. ಸರ್ ಅಲ್ಲಿ 4 ಅಂತ ಕೊಟ್ಟಿದ್ದಾರಲ್ಲ, 4 ಅಂತ ಕೊಟ್ಟಿದ್ದಾರಲ್ಲ ಅಂತ ಸೊ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಅಂದರೆ ಅವರು ಕಂಪೇರ್ ಮಾಡ್ತಾ ಇದ್ದಾರೆ. 5 ಪೆನ್ನುಗಳ ಮಾರಿದ ಬೆಲೆ 4 ಪೆನ್ನುಗಳ ಕೊಂಡ ಬೆಲೆಗೆ ಸಮ ಆಗಿದೆ ಅಂದರೆ ಅವನು 5 ಪೆನ್ನುಗಳನ್ನು ತೊಗೊಳ್ಳೇಬೇಕು. ಮಾರಬೇಕು ಅಂದರೆ 5 ಪೆನ್ನುಗಳು, ನಾನು ಸುಮ್ಮನೆ 4 ಪೆನ್ ತೊಗೊಂಡ್ಬಿಟ್ಟು 5 ಪೆನ್ ಸೇಲ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾವು 5 ಪೆನ್ನುಗಳ ಕೊಂಡ ಬೆಲೆ ತೊಗೋಬೇಕು. 5 ಪೆನ್ನುಗಳ ಕೊಂಡ ಬೆಲೆ ಒಂದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ನೋಡಬೇಕಾಗುತ್ತೆ. ಸೊ ಹಾಗಾಗಿ ಅವನ ಕೊಂಡ ಬೆಲೆನ ನಾವು 5 ರೂಪಾಯಿ ಅಂತ ಬರಿತೀವಿ. 4 ಪೆನ್ನುಗಳ ಕೊಂಡ ಬೆಲೆನ 4 ರೂಪಾಯಿ ಅಂತ ಬರಿತೀವಿ. ಅದೇ ರೀತಿ ಅವರು ಇಲ್ಲಿ ಕಂಪ್ಯಾರಿಸನ್ ಕೊಟ್ಟಿದ್ದಾರೆ. 5 ಪೆನ್ನುಗಳ ಮಾರಿದ ಬೆಲೆ 4 ಪೆನ್ನುಗಳ ಕೊಂಡ ಬೆಲೆಗೆ ಈಕ್ವಲ್ ಆಗಿರುತ್ತೆ. ಸೊ 4 ಪೆನ್ನುಗಳ ಕೊಂಡ ಬೆಲೆ 4 ರೂಪಾಯಿ. ಸೊ 5 ಪೆನ್ನುಗಳ ಮಾರಿದ ಬೆಲೆ ಕೂಡ 4 ರೂಪಾಯಿಗೆ ಈಕ್ವಲ್ ಆಗಿರಬೇಕು. ಸೊ ಹಾಗಾಗಿ ಲಾಸ್ ಫೈಂಡ್ ಔಟ್ ಮಾಡ್ತೀವಿ, 1 ರೂಪಾಯಿ ಅಂತ ಬರುತ್ತೆ. ಪರ್ಸೆಂಟೇಜ್ ಆಫ್ ಲಾಸ್ ಫಾರ್ಮುಲಾ ಏನು? ಲಾಸ್ ಡಿವೈಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಸೊ ಲಾಸ್ 1 ರೂಪಾಯಿ ಡಿವೈಡ್ ಬೈ ಕಾಸ್ಟ್ ಪ್ರೈಸ್ 5 ಪೆನ್ನಿಂದು 5 ರೂಪಾಯಿ ಇಂಟು 100. ಸೊ 5ಇಂದ 100 ಡಿವೈಡ್ ಮಾಡಿದ್ರೆ 20 ಬರುತ್ತೆ. ಸೊ ಅಲ್ಲಿಗೆ ಪರ್ಸೆಂಟೇಜ್ ಆಫ್ ಲಾಸ್ ಎಷ್ಟಾಯಿತು? 20%. ಸೊ ಇಲ್ಲಿ ಆನ್ಸರು ಆಪ್ಷನ್ ಡಿ 20% ಲಾಸ್. ನೋಡಿ ಅಲ್ಲಿ ಕೆಲವೊಂದು ಆಪ್ಷನಲ್ಲಿ ಪ್ರಾಫಿಟ್ ಅಂತ ಕೊಟ್ಟಿರ್ತಾರೆ. ತುಂಬ ಜನ 20% ಪ್ರಾಫಿಟ್ ಅಂತ ಚೂಸ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ತುಂಬ ಈಸಿ ಕ್ವಶನ್. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ? ಸೊ ಇಲ್ಲಿ ಟ್ರೂ ಸ್ಟೇಟ್ಮೆಂಟ್ನ ಐಡೆಂಟಿಫೈ ಮಾಡಬೇಕಂತೆ. ಒನ್ ಬೈ ಒನ್ ನೋಡೋಣ. ಓನ್ಲಿ 1 ಲೈನ್ ಕ್ಯಾನ್ ಪಾಸ್ ಥ್ರೂ ಎ ಸಿಂಗಲ್ ಪಾಯಿಂಟ್. ಫಾಲ್ಸ್ ಸ್ಟೇಟ್ಮೆಂಟ್. ನೋಡಿ ಆವಾಗಲೇ ನಾವು ಡಿಸ್ಕಸ್ ಮಾಡಿದ್ದೀವಿ, ಒಂದು ಪಾಯಿಂಟಲ್ಲಿ ಇನ್ಫೈನೆಟ್ಲಿ ಮೆನಿ ಲೈನ್ಸ್ ಪಾಸ್ ಆಗ್ಬೋದು. ಸೊ ಫಸ್ಟ್ ಒನ್ ಈಸ್ ಫಾಲ್ಸ್ ಸ್ಟೇಟ್ಮೆಂಟ್. There are infinite number of lines which pass through 2 distinct points. Again we have another false statement. ಅಂದರೆ ನಮಗೆ ಅಕಾರ್ಡಿಂಗ್ ಟು ಆಕ್ಸಿಯಮ್, ಪಾಸ್ಟುಲೇಟ್ಸ್ ಆ್ಯಂಡ್ ಥಿಯರಮ್ಸ್, ಯೂಕ್ಲಿಡ್ಸ್ ಆಕ್ಸಿಯಮ್, ಯೂಕ್ಲಿಡ್ನ ಆಕ್ಸಿಯಮ್ ಜಾಮಿಟ್ರಿಯಲ್ಲಿ ನಮಗೆ ಬರೋದೇನಪ್ಪ ಅಂದರೆ 2 ಪಾಯಿಂಟ್ಸ್ ಕೊಟ್ಟರೆ ಓನ್ಲಿ 1 ಲೈನ್ ಕ್ಯಾನ್ ಪಾಸ್ ಥ್ರೂ ದ ಗಿವನ್ 2 ಪಾಯಿಂಟ್ಸ್ ಅಂತ. 2 ಬಿಂದುಗಳ ಮೂಲಕ ಒಂದೇ ಒಂದು ಲೈನ್ ಮಾತ್ರ ಹಾದು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ 2 ಪಾಯಿಂಟನ್ನು ಮೀಟ್ ಆಗಬೇಕದು, ಆಯಿತಾ? ಸೊ ಹಾಗಾಗಿ ಇದು ಕೂಡ ಫಾಲ್ಸ್ ಆಗುತ್ತೆ. ಇಫ್ 2 ಸರ್ಕಲ್ಸ್ ಆರ್ ಈಕ್ವಲ್ ದೆನ್ ದ ರೇಡಿಯೈ ಆರ್ ನಾಟ್ ಈಕ್ವಲ್. ಇದು ಕೂಡ ಫಾಲ್ಸ್. ಹೇಗೆಂದರೆ 2 ವೃತ್ತಗಳು ಸಮವಾಗಿದ್ದಾವೆ ಅಂದರೆ ಅವುಗಳ ರೇಡಿಯಸ್ ಕೂಡ ಏನಾಗಿರುತ್ತೆ? ಸಮನಾಗಿರುತ್ತೆ. ಬಟ್ ಇಲ್ಲಿ ನಾಟ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಸೊ ಅಫ್ಕೋರ್ಸ್ ಲಾಸ್ಟ್ ಒನ್ ಈಸ್ ಕರೆಕ್ಟ್ ಆನ್ಸರ್. That statement is a terminated line can be produced indefinitely on both the sides. ಅಂದರೆ ಇದು ಪಾಸ್ಟುಲೇಟ್ಸ್ ಅಲ್ಲಿ ಬರುತ್ತೆ. ಐ ಥಿಂಕ್ ಸೆಕೆಂಡ್ ಪಾಸ್ಟುಲೇಟ್ ಅಂತ ಅನ್ಕೊಂತೀನಿ ಇದನ್ನ. ಸೊ ಇಲ್ಲಿ ಒಂದು ಟರ್ಮಿನೇಟೆಡ್ ಲೈನ್ ಈಸ್ ನಥಿಂಗ್ ಬಟ್ ಲೈನ್ ಸೆಗ್ಮೆಂಟ್. ಸೊ ಟರ್ಮಿನೇಟೆಡ್ ಲೈನ್ ಅಂದರೆ ಅದು ಎಂಡ್ ಇರುತ್ತೆ ಅಂತ, 2 ಎಂಡ್ ಪಾಯಿಂಟ್ಸ್ ಇರುತ್ತೆ. ಇದನ್ನ ಬೇಕಾದರೆ ನಾವು ಎಕ್ಸ್ಟೆಂಡ್ ಮಾಡ್ಬೋದು ಇಂಡಿಫಿನಿಟ್ಲಿ, ಹೌದಾ? ಮಾಡ್ಬೋದು ನಮಗೆ ಬೇಕಂದ್ರೆ. ಸೊ ಹಾಗಾಗಿ 4th ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ ಡಿ ಈಸ್ ರೈಟ್ ಒನ್. ಸೊ ಈಗ ಮುಂದಿನ ಪ್ರಶ್ನೆಗಳು, ಕೊನೆಯ 4 ಪ್ರಶ್ನೆಗಳು ಉಳಿದಿದ್ದಾವೆ. ಈ 4 ಪ್ರಶ್ನೆಗಳನ್ನು ನೋಡ್ಬೇಡ ಬೇಗ. ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದ ಆಲ್ಟಿಟ್ಯೂಡ್ಸ್. ನೋಡಿ ಸ್ನೇಹಿತರೆ, ತುಂಬ ಇಂಪಾರ್ಟೆಂಟ್ ಇಲ್ಲಿ. ಆರ್ಥೋ ಸೆಂಟರ್, ಇನ್ ಸೆಂಟರ್, ಸರ್ಕಮ್ ಸೆಂಟರ್, ಸೆಂಟ್ರಾಯ್ಡ್ ಅಂತ ಬರುತ್ತೆ. ಅಂದರೆ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದ ಆಲ್ಟಿಟ್ಯೂಡ್ಸ್
ಆಲ್ಟಿಟ್ಯೂಡ್ಸ್ ಅಂದರೆ ಹೈಟ್ ಅಂತ ಕರಿತೀವಿ, ಇವುಗಳಿಗೆ ನಾವೇನಂತ ಕರಿತೀವಿ, ಆಲ್ಟಿಟ್ಯೂಡ್ಸ್. ಸೊ 3 ಆಲ್ಟಿಟ್ಯೂಡ್ಸನ್ನು ಡ್ರಾ ಮಾಡ್ಬೋದು ಒಂದು ಟ್ರಯಾಂಗಲಲ್ಲಿ. ಈ 3 ಆಲ್ಟಿಟ್ಯೂಡು ಮೀಟ್ ಆಗೋಂಥ ಒಂದು ಪಾಯಿಂಟಿಗೆ ಏನಂತ ಕರಿತೀವಿ ಅಂತ ಕೇಳ್ತಾ ಇದ್ದಾರೆ, ಹೌದಲ್ವಾ? ಇದೆ ಅಲ್ವಾ ಕ್ವಶನ್ನು? ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಆರ್ಥೋ ಸೆಂಟರ್. ನೋಡಿ, ಆರ್ಥೋ ಸೆಂಟರ್ ಅಂತ ಕರಿತೀವಿ. ಹಾಗಾದರೆ ಸೆಂಟ್ರಾಯ್ಡ್ ಅಂದ್ರೆ ಏನು? ಸೆಂಟ್ರಾಯ್ಡ್ ಅಂದ್ರೆ ಏನಂದ್ರೆ ಮೀಡಿಯನ್ಗಳು. ನೋಡಿ, ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಳ್ತೀರಾ, ಆಲ್ಟಿಟ್ಯೂಡ್ ಬೇರೆ ಮೀಡಿಯನ್ ಬೇರೆ. ಫಾರ್ ಎಕ್ಸಾಂಪಲ್ ಈ ಒಂದು ಟ್ರಯಾಂಗಲ್ ತಗೊಂಡ್ರೆ, ಸೊ ಇಲ್ಲಿ ಮೀಡಿಯನ್ ಈ ರೀತಿ ಬರುತ್ತೆ, ಬಟ್ ಆಲ್ಟಿಟ್ಯೂಡ್ ಈ ತರ ಬರುತ್ತೆ. ಆಲ್ಟಿಟ್ಯೂಡ್ ಅಂದ್ರೆ ಅದು ಯಾವಾಗಲೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಇದು ಮೀಡಿಯನ್. ಸೊ ಇದೇ ರೀತಿ ನೀವು ಮೀಡಿಯನ್ಗಳನ್ನ ಜಾಯಿನ್ ಮಾಡಿದ್ರೆ ಆಗ ನಮಗೇನಾಗುತ್ತೆ, ಸಿಗೋ ಅಂತ ಪಾಯಿಂಟಿಗೆ ಸೆಂಟ್ರಾಯ್ಡ್ ಅಂತ ಕರಿತೀವಿ. ಸೊ ಇನ್ನು ಸರ್ಕಮ್ ಸೆಂಟರ್ ಮತ್ತೆ ಇನ್ ಸೆಂಟರ್ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಬೇಡ, ಆರ್ಥೋ ಸೆಂಟರ್ ಮತ್ತೆ ಸೆಂಟ್ರಾಯ್ಡ್ ಬಗ್ಗೆನೇ ತಿಳ್ಕೊಳ್ಳಿ. ಸೊ ತುಂಬಾ ಲೆಂತಿ ಆಗುತ್ತೆ ವಿಡಿಯೋ, ಬಟ್ ನಮಗೆ ಆನ್ಸರ್ ಮಾತ್ರ ಸಾಕಾಗಿದೆ. ಇಲ್ಲಿ ಏನು ಇನ್ಫಾರ್ಮೇಶನ್ ಇದೆ ಅನ್ನೋದು. ಇಫ್ ಎ ಪವರ್ ಎಕ್ಸ್ ಇಸ್ ಈಕ್ವಲ್ ಟು, ನೋಡಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್, ಬಿ ಪವರ್ ವೈ ಇಸ್ ಈಕ್ವಲ್ ಟು ಸಿ ಪವರ್ ಝಡ್ ಅಂಡ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಅಂತ ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಈ ಒಂದು ಕೊಟ್ಟಿರೋಂಥ ಇನ್ಫಾರ್ಮೇಶನ್ ಯೂಸ್ ಮಾಡಿ ನಾವು ಈಸಿಯಾಗಿ ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು. ಎ ಪವರ್ ಎಕ್ಸ್ ಇಸ್ ಈಕ್ವಲ್ ಟು ಬಿ ಪವರ್ ವೈ ಇಸ್ ಈಕ್ವಲ್ ಟು ಸಿ ಪವರ್ ಝೆಡ್ ಅಂದರೆ ಏನು ಅಂತ ಗೊತ್ತಿಲ್ಲ ನಮಗೆ. ಸೊ ಹಾಗಾಗಿ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಕೆಗೆ ಸಮ ಅಂತ ತೆಗೆದುಕೊಂಡ್ರೆ, ಸೊ ಆಗ ನೀವು ನೋಡ್ಬೋದು ಎ ಪವರ್ ಎಕ್ಸ್ ಇಸ್ ಈಕ್ವಲ್ ಟು ಕೆ, ಬಿ ಪವರ್ ವೈ ಇಸ್ ಈಕ್ವಲ್ ಟು ಕೆ, ಸಿ ಪವರ್ ಝೆಡ್ ಈಸ್ ಆಲ್ಸೋ ಈಕ್ವಲ್ ಟು ಕೆ. ನೋಡಿ, ಯಾವುದೇ ಒಂದು ಘಾತನ ಟ್ರಾನ್ಸ್ಪೋಸ್ ಮಾಡಿದ್ರೆ ಎ ಇಸ್ ಈಕ್ವಲ್ ಟು ಕೆ ಟು ದ ಪವರ್ 1/x. ಯಾಕಂದ್ರೆ ನೀವು ನೋಡ್ಬೋದು 2 to the power 1/2 is equal to x ಅಂತ ಇರುತ್ತೆ ಅಂತ ಅನ್ಕೊಳ್ಳಿ. ಈ 1/2 ನ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನಾಗುತ್ತೆ, ಇಟ್ ವಿಲ್ ಬಿಕಮ್ಸ್ x ಸ್ಕ್ವೇರ್. ಅರ್ಥ ಆಗ್ತಿದೆಯಾ? ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಟ್ರಾನ್ಸ್ಪೋಸಿಷನ್ ಬಗ್ಗೆ ಎಲ್ಲ ನೀಟಾಗಿ ಗೊತ್ತಿರುತ್ತೆ, ಬೇಸಿಕ್ ಅದು. ಸೊ ಆ ಒಂದು ಟ್ರಾನ್ಸ್ಪೋಸಿಷನ್ ರೂಲ್ ಪ್ರಕಾರ ನಾವೇನು ಮಾಡ್ತೀವಿ, ಇಲ್ಲಿ 1/x ಅಂತ ಬರೀಬಹುದು. b is equal to k to the power 1/y, c is equal to k to the power 1/z. ಈ ಒಂದು ಸ್ಟೇಟ್ಮೆಂಟ್ ತಗೊಳ್ಳಿ. ಈಗ b ಸ್ಕ್ವೇರ್ is equal to ac ಅಂತ. ಈಗ b ಜಾಗದಲ್ಲಿ ಏನಿದೆ, k to the power 1/y ಹೋಲ್ ಸ್ಕ್ವೇರ್ is equal to, ನೆಕ್ಸ್ಟ್ ಟೈಮ್ 2 ಮಾರ್ಕ್ಸ್ ಕೇಳಿದ್ರೆ ಕೇಳ್ಬೋದು, a ಅಂದ್ರೆ k to the power 1/x ಇಂಟು c ಅಂದ್ರೆ k to the power 1/2. ಸೊ ನೋಡಿ, ಮಲ್ಟಿಪ್ಲೈ ಮಾಡಿ, ಇಲ್ಲಿ k to the power 2/y ಆಗುತ್ತೆ, ಇಸ್ ಈಕ್ವಲ್ ಟು, ಸ್ಕ್ವೇರ್ ಆಗಲ್ಲ, ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬಿಡಿ, 2/y ಆಗುತ್ತೆ. ಅಕಾರ್ಡಿಂಗ್ ಟು a to the power m ಹೋಲ್ ಟು ದ ಪವರ್ n ಇಸ್ ಈಕ್ವಲ್ ಟು a to the power mn ಫಾರ್ಮ್ ಎಕ್ಸ್ಪೋನೆಂಟ್ ರೂಲ್. ಸೊ ಇಲ್ಲಿ a power m ಇಂಟು a power n ಇಸ್ ಈಕ್ವಲ್ ಟು a to the power m ಪ್ಲಸ್ n, k to the power 1/x ಪ್ಲಸ್ 1/z. ಸೊ ಕೆ ಕ್ಯಾನ್ಸಲ್ ಆಯಿತು. ಈಗ ನೋಡಿ, ನಮಗೆ ಕೇಳಿರೋದು ಏನವರು, 1/x ಪ್ಲಸ್ 1/z ಇಸ್ ಈಕ್ವಲ್ ಟು 1/x ಪ್ಲಸ್ 1/z ಇಸ್ ಈಕ್ವಲ್ ಟು ಯಾವ ವ್ಯಾಲ್ಯೂ, 2/y. ಸೊ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. 2/y ಈಸ್ ಕರೆಕ್ಟ್ ಆನ್ಸರ್. ಅದೇ ರೀತಿ ಈ ರೀತಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಸ್ಕ್ರೀನ್ ಶಾಟ್ ತೆಕ್ಕೊಳ್ಳೋದು ತುಂಬಾ ಒಳ್ಳೇದು ಅನ್ಸುತ್ತೆ, ಮರ್ತೋಗುತ್ತೆ ಇದು ಬೇಗ. ಎ ಕ್ಯೂಬಾಯ್ಡಲ್ ವಾಟರ್ ಟ್ಯಾಂಕ್ ಈಸ್ 6 meter long and 5 meter wide, width is 5 meter and height is 4.5 meter. Deep means height. How many liters of water can it hold? ಸೊ ಅವರು ಯೂನಿಟ್ ಕೂಡ ಕೊಟ್ಟಿದ್ದಾರೆ, 1 meter ಕ್ಯೂಬ್ ಅಂದರೆ 1000 ಲೀಟರ್ ಅಂತ. ಕೆಲವೊಂದ್ಸಲಿ ಕೊಡ್ತಾರೆ, ಕೆಲವೊಂದ್ಸಲಿ ಕೊಡೋದೇ ಇಲ್ಲ. ಸೊ ಹಾಗಾಗಿ ವಾಲ್ಯೂಮ್ ಆಫ್ ಕ್ಯೂಬ್, ಸೊ ವಾಲ್ಯೂಮ್ ಆಫ್ ಕ್ಯೂಬ್ ಫಾರ್ಮುಲಾ ಏನು, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಸೊ ನೋಡಿ, ಫಾರ್ಮುಲಾ ಅಪ್ಲೈ ಮಾಡಿ, 6 into 5 into 4.5 ಮೀಟರ್ ಕ್ಯೂಬ್. ಸೊ 6 5s 30 and then 30 into 4.5. ಸೊ ನೀವು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ, 135 ಮೀಟರ್ ಕ್ಯೂಬ್ ಬರುತ್ತೆ. ಸೊ ನಿಮಗೆ ಆಲ್ರೆಡಿ ಹೇಳಿದ್ದಾರೆ 1 meter ಕ್ಯೂಬ್ ಅಂದರೆ 1000 ಲೀಟರ್ಸ್ ಅಂತ. ಸೊ ಇದಕ್ಕೆ 1000 ಮಲ್ಟಿಪ್ಲೈ ಮಾಡಿದ್ರೆ ನೀವು ಲೀಟರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆಗ 1,35,000 liter is the right answer. So option B is correct answer. Option B ಅನ್ನೋದು ಇಲ್ಲಿ ಏನಾಗುತ್ತೆ, ರೈಟ್ ಆನ್ಸರ್ ಆಗಿರುತ್ತೆ. ಸೊ ಕೊನೆಯ ಪ್ರಶ್ನೆ, the curved surface area of the right circular cylinder of height 14 cm. ನೋಡಿ, curved surface area ಬಗ್ಗೆ ಮಾತಾಡ್ತಿದ್ದಾರೆ, ಫಾರ್ಮುಲಾ ಬರ್ಕೊಂಬೇಡ. 2πRh is the curved surface area of right circular cylinder. So curved surface area of a right circular cylinder of height, ನೋಡಿ 2 into 22/7 into radius into height is 14 cm. ಹೈಟ್ ಬರ್ಕೊಂಡೆ.
88 centimeter square is the curved surface area, 88 centimeter square. The radius of the base of the cylinder is, radius find out ಮಾಡಬೇಕಂತೆ. 7 1s 7 2s ನೋಡಿ 88 divided by 2 into 22 44, 44 into 8 2 88 is equal to r. 88 get cancelled out, r is equal to 1 centimeter. ಸೊ ನಾನು ಇಲ್ಲಿ ಡೈರೆಕ್ಟ್ ಟ್ರಾನ್ಸ್ಪೋಸ್ ಮಾಡ್ತಾ ಇದ್ದೀನಿ. ಮೂರನ್ನು ಮಲ್ಟಿಪ್ಲೈ ಮಾಡಿದ್ರೆ 88 ಆಗುತ್ತೆ. 88 r ಅಂತ ಬರುತ್ತೆ. ಇಲ್ಲಿ 88 ಟ್ರಾನ್ಸ್ಪೋಸ್ ಮಾಡಿದ್ರೆ ಡಿನಾಮಿನೇಟರ್ಗೆ ಬರುತ್ತೆ. 88 ಕ್ಯಾನ್ಸಲ್ ಆದರೆ r is equal to 1 ಸೆಂಟಿಮೀಟರ್ ಆನ್ಸರ್ ನಿಮಗೆ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ 1 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಇಷ್ಟು ನಮ್ಮ ಒಂದು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಈ ವಿಡಿಯೋ ಮುಖಾಂತರ ನಾವು 2017ರ GPSTR ನಾನ್ ಹೈದರಾಬಾದ್ ಕರ್ನಾಟಕ ರೀಜನ್ನ ಪ್ರಶ್ನೆ ಪತ್ರಿಕೆಯನ್ನು, ಅದರಲ್ಲೂ ಕೂಡ ಮ್ಯಾಥಮೆಟಿಕ್ಸ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ಇದೇ ರೀತಿ ಹಿಂದಿನ ಭಾಗಗಳು ಅಂದರೆ 2 ಅಂಕಗಳ ಪ್ರಶ್ನೆಗಳು, 3 ಅಂಕಗಳ ಪ್ರಶ್ನೆಗಳು ಮತ್ತು 4 ಅಂಕಗಳ ಪ್ರಶ್ನೆಗಳ ಒಂದು ವಿಡಿಯೋ ಲಿಂಕನ್ನು ನಾವು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಇದ್ರ ಜೊತೆಗೆ GPSTRನ ಮಾಹಿತಿಯ ಒಂದು ಪ್ಲೇ ಲಿಸ್ಟನ್ನು ಕೂಡ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಎಲ್ಲದನ್ನು ಕೂಡ ನೋಡ್ಕೋಬಹುದು. ಯಾಕಂದರೆ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ ನಿಮ್ಮ ಎಲ್ಲ ವೀಡಿಯೋಸ್ಗಳನ್ನ ಯಾವ ರೀತಿ ನೋಡೋದು ಗೊತ್ತಾಗ್ತಾ ಇಲ್ಲ ಅಂತ. ಸೊ ಹಾಗಾಗಿ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ನಾವು ಲಿಂಕ್ಗಳನ್ನು ಸೆಂಡ್ ಮಾಡಿರ್ತೀವಿ. ಆ ಒಂದು ಲಿಂಕ್ನ ಮೂಲಕ ನೀವೇನು ಮಾಡ್ಬೋದು, ನಮ್ಮ ಎಲ್ಲ ರೀತಿಯ ವೀಡಿಯೋಗಳು 10th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ TET ಓಲ್ಡ್ ಕ್ವಶನ್ ಪೇಪರ್ ಸೊಲ್ಯೂಷನ್, ಅದೇ ರೀತಿ GPSTRನ ಮಾಹಿತಿನೂ ಕೂಡ ಪಡ್ಕೋಬೋದು ಅಂತ ಕೇಳ್ಕೊತಾ, ಇದೇ ರೀತಿ ನಿಮ್ಮ ಸಪೋರ್ಟ್ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.